ಯತನು ಯಾವ ವಚಃ ಯಾವ ಮಾತನ್ನ ನೀನು ಕೇಳೋದ್ರಿಂದ ಅತ್ಯಂತ ಪ್ರಿಯಸೆ ಇದು ಪ್ರಿಯಮಾಣ, ಬಹಳವಾಗಿ ಅಮೃತಮಿವ ಪಿಬನ್ನ, ಅಮೃತವನ್ನು ಕುಡಿದಾಗ ಹೇಗೆ ಹಂಗವಾಗುತ್ತೋ ಆ ರೀತಿ ಬಹಳವಾಗಿ ನೀನು ಸಂತುಷ್ಟನಾಗ್ತೀಯ. ಹಾಗಾಗಿ ಅತ್ಯಂತವಾಗಿ ಸಂತುಷ್ಟನಾಗ್ತೀಯ ಅನ್ನೋ ಕಾರಣದಿಂದ ಅದನ್ನ ನೀನು ಕೇಳು. ಅದನ್ನು ಯಾತಕ್ಕೆ ಹೇಳ್ತೀನಿ ನೀನು ಕೇಳಿದ್ರೆ ತೇ ಹಿತಕಾಮ್ಯ, ನಿನಗೆ ಹಿತವಾಗಲಿ ಅನ್ನೋ ಬಯಕೆಯಿಂದ ನಾನು ಮುಖ್ಯ ಅಂತ ಹೇಳ್ತೀನಿ. ಹೇಗಾದ್ರೂ ನನ್ನ ಅರ್ಜುನ ಉದ್ಧಾರವಾದ. ಭಗವಂತನಿಗೆ ಅರ್ಜುನಿಗೆ ಎಷ್ಟು ಪ್ರೇಮ ಅಂತಂದ್ರೆ ಬಿಟ್ಟಿರಲೇ ಅವನಿಗೆ ಆಗೋದಿಲ್ಲ. ಅಷ್ಟು ಅರ್ಜುನ ಭಗವಂತನ ಬಿಟ್ಟಿರಬಾರ್ದು ನ್ಯಾಯಗೆ, ಭಗವಂತನಿಗೆ ಅರ್ಜುನ ಬಿಟ್ಟಿರೋಕ್ಕಾಗ್ತಿಲ್ಲ. ಇದಕ್ಕೆ ಪ್ರಭಾಸ ಕ್ಷೇತ್ರಕ್ಕೆ ಅರ್ಜುನ ಬಂದಿದ್ದಾನೆ ಗೊತ್ತಾಯ್ತಪ್ಪ. ಅಷ್ಟಮಹಿಷಿ ಅಲ್ಲೇ ಇದ್ದಾರೆ. ಇದರಲ್ಲಿ ಎಲ್ಲರನ್ನು ಬಿಟ್ಟ ಬಂದ ದಾರಿಕರನ್ನ ರೆಡಿ ಮಾಡು ಗಾಡಿನ ಅಂದ, ರಸವನ್ನ ಹೊರಟೇ ಬಿಟ್ಟ. ಸೀದಾ ಹೊರಟು ಅರ್ಜುನ ಹತ್ರಕ್ಕೆ ಬಂದವನೇ ನೋಡ್ತಾನೆ, ಏನ್ ಅರ್ಜುನ ಈ ವೇಷ, ಸನ್ಯಾಸಿ ದಂಡಿ ಆಗಿದೆಯಲ್ಲ ಹಾಗಿದೆ ಅಂತ. ಹೀಗಾಯ್ತು ಕೃಷ್ಣ, ಹಾಗಾಯ್ತು, ಸರಿ ನಡಿ ಹೋಗೋಣ ಅಂತ ತಗೊಂಡೋದ. ಅಲ್ಲಿ ಹೋದ್ರೆ ಏನು ಅಂದ್ರೆ ಆತಿಥ್ಯ ಅಂದ್ರೆ ಅರ್ಜುನಿಗೆ ಕಲ್ಪನೆ ಮಕ್ಕಳ ಅಂಥ ಆತಿಥ್ಯ ಭಗವಂತ ಮಾಡಿದ್ದು. ನಾವೇ ಭಗವಂತನಿಗೆ ಮಾಡ್ಬೇಕು, ಭಗವಂತ ಇವನಿಗೆ ಅರ್ಜುನಿಗೆ ಆತಿಥ್ಯ ಮಾಡಿದ್ದಾನೆ. ಬಹಳ ಪ್ರೇಮ. ಎಷ್ಟು ಅರ್ಜುನ ಎಷ್ಟು ದಿವಸ ಇದ್ನೋ ಅಷ್ಟು ದಿವಸ ಅರ್ಜುನ ಕೃಷ್ಣ ಇಬ್ಬರೇ ಮಲ್ಕೊಂಡು, ಯಾರು ಇಲ್ಲ. ಅವ್ರಿಗೆಲ್ಲ ಕೋಪ ಈ ಅರ್ಜುನ ಯಾವ ಸ್ಪರ್ಶ ಅನಿಸ್ತಾ ಇತ್ತು ಅವ್ರಿಗೆ. ಯಾಕೆಂದ್ರೆ ರುಕ್ಮಿಣಿ ಸತ್ಯಮ ಯಾರಿಗೂ ಅಲ್ಲ, ಎಂಟ್ರಿಯೇ ಇಲ್ಲ. ಅರ್ಜುನ ಇರೋವರೆಗೂ ಅವ್ರು ಯಾರು ಹೋಗೋ ಹಾಗೆಲ್ಲ ಇಲ್ಲ. ಭಗವಂತ ಅರ್ಜುನ ಬಿಟ್ಟಿರಲ್ಲ, ಅವ್ರಿಗೆ ಹೇಳಕ್ಕಾಗಲ್ಲ ಭಗವಂತ ಹತ್ರ. ಏನ್ ಮಾಡೋದು, ಈ ಪುಣ್ಯಾತ್ಮ ಬಂದ್ಬಿಟ್ಟಿದ್ದಾನೆ, ಹೋಗೋದೇ ಇಲ್ಲ ಅನ್ನಂಗೆ ಬಂದ ಹೊಡ್ಕೊಂಡು ಹೋದ ಸುಭದ್ರನ. ಯಾಕೋ ಅರ್ಜುನ ನಿನ್ ಕಣ್ಣು ನೋಡ್ದೆ ಒಂದ್ ತರ ಕಾಣುತ್ತೆ ಕಣೋ, ವಿಚಿತ್ರ ಕಾಣುತ್ತಲ್ಲ, ಏನಾಯ್ತು ಅಂದ. ಕೃಷ್ಣ ನಿನ್ ತಂಗಿ ಕೇಳ್ಬೇಕಾ, ಯಾರಿಗಾದ್ರು ಹೀಗೆ ಅನ್ಸುತ್ತೆ ಅಂದ. ವ್ಯವಸ್ಥೆ ಮಾಡ್ಬೇಡ, ವ್ಯವಸ್ಥೆ ಮಾಡ್ಕೊಡ್ತೀನಿ, ನಾನೆಲ್ಲ ಏರ್ಪಾಡು ಮಾಡ್ತೀನಿ ಅಂದ. ಎಂತ ಭಗವಂತನ ಏರ್ಪಾಡು ಅಂದ್ರೆ ಈ ಲೋಕಕ್ಕೂ ಲೋಕೋತ್ತರ ಅದು, ಕಲ್ಪನೆ ಮಾಡ್ಕೋಕ್ಕಾಗ. ಏನ್ ಪ್ಲಾನ್ ಮಾಡಿದೆ ಅಂದ್ರೆ ತಂದೆ ರಥ ಕೊಟ್ಟು ಶಸ್ತ್ರಾಸ್ತ್ರವೆಲ್ಲ ತುಂಬಿ ಹೀಗೀಗಾಗತ್ತೆ ಮುಂದೆ. ಯಾಕೆಂದ್ರೆ ಈ ರುಕ್ಮ ಇವರೆಲ್ಲ ಬಲರಾಮ ಅವರೆಲ್ಲ ರುಕ್ಮನ ಕೊಡ್ಬೇಕು ಅಂತ ಅವ್ರೆಲ್ಲ ಕಾಯ್ತಾ ಇದ್ದಾರೆ. ರುಕ್ಮನ ಕೊಡ್ಬೇಕು ಸ್ವಾಮಿ ಅಂತ. ಕೃಷ್ಣ ಮುಂಚೆನೆ ಇವಂತ ಸುಭದ್ರ ಅಂತ ಮಾತಾಡ್ ಏನಮ್ಮ ನಿಂದ ಏನು ಅಭಿಪ್ರಾಯ, ನನ್ನನ್ನು ಕೇಳಿದ್ರೆ ನೀನು ಅರ್ಜುನ್ ಮಾಡ್ಕೊಬೇಕು ಅಂತ. ಭಾರತದಲ್ಲಿ ಅದೆಲ್ಲ ಸ್ಪಷ್ಟ ಇಲ್ಲ, ಆಗೋದಿಲ್ಲ. ಪುರಾಣ ವಿಷ್ಣು ಪುರಾಣದಲ್ಲೇ ಇರುತ್ತೆ, ಭಾರತದಲ್ಲಿ ಏನು ಸ್ಪಷ್ಟ ಇಲ್ಲ, ಅಷ್ಟೇ ಇಲ್ಲ. ಆಮೇಲೆ ಅಣ್ಣ ಕೃಷ್ಣ ಹೇಳಿದ್ಮೇಲೆ ಸಾಕ್ಷಾತ್ ಅಣ್ಣ ಬಲರಾಮನಿಗೆ ಇಷ್ಟ ಇರೋದು ರುಕ್ಮಿಣಿ ಕೊಡ್ಬೇಕು ಅಂತ. ಅದ ರುಕ್ಮಿಣಿ ಸುಭದ್ರೆಗೆ ಇಷ್ಟ ಇರೋದು ಕೃಷ್ಣನ ಮೇಲೆ, ಅರ್ಜುನ್ ಅಲ್ಲಲ್ಲ ಮಾತಲ್ಲಿ ಬಲರಾಮ ಕೃಷ್ಣ ಮಾತಲ್ಲಿ ಕೃಷ್ಣನ ಮಾತನ್ನ ಬಹಳ ಹೆಚ್ಚು ಅಭಿಮಾನ. ಸ್ವಂತ ಅಣ್ಣ ಅವನೇ, ಆದ್ರೂ ಇವನ್ ಹೆಚ್ಚು ಬಹಳ ಪ್ರೇಮ. ಕೃಷ್ಣನೇ ಭಾರಿ ಸುಭದ್ರೆಗೆ. ಹಾಗಾಗಿ ನಿನಗೆ ಯಾವ ಮಾತನ್ನ ನಾನು ಆಡುತ್ತಿದ್ರೆ ನೀನು ಬಹಳವಾಗಿ ಅಮೃತವನ್ನು ಕೊಡದ ಹಾಗೆ ಸಂತೋಷ ಪಡ್ತೀಯೋ ಅಂತಹ ಒಂದು ಮಾತನ್ನು ನಿನಗೆ ಹೇಳ್ತೀನಿ, ನಿನಗೆ ಹಿತವಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತೀನಿ ಅರ್ಜುನ, ಕೇಳುವ ನಾವು ಅಂದ ಭಗವಂತ. ಕೇಳು ಜನಮೇ ಜಯ ಜನಿತ್ರಿ ಪಾಲ ಅಂತ ಹೇಳಿ ಆ ಕುಮಾರವ್ಯಾಸ ಭಾರತದಲ್ಲಿ ಪ್ರತಿ ಅಧ್ಯಾಯ ಕೇಳು ಜನಮೇ ಕೇಳ್ತಾನೆ ಇದ್ದಾನೆ. ಕೇಳು ಜನಮೇ ಜಯ ಅಂದ್ರೆ ಇಲ್ಲೇ ಅಟೆನ್ಷನ್ ಕೊಡು, ಇಲ್ಲೇ ಗಮನ ಕೊಡು, ಇಲ್ಲೇ ಇದಕ್ಕೆ ಭೂಯ ಏವ ಭೂಯಃ ಪುನಃ ಹೇ ಮಹಾಬಾಹೋ, ಭೂಯ ಏವ ಭೂಯಃ ಪುನಃ ಹೇ ಮಹಾಬಾಹೋ, ಶೃಣು ಮೇ ಮದೀಯಂ ಪರಮಂ ಪ್ರಕೃಷ್ಟಂ, ಶೃಣು ಮೇ ಮದೀಯಂ ಪರಮಂ ಪ್ರಕೃಷ್ಟಂ, ನಿರತಿಶಯ ವಸ್ತುನಃ ಪ್ರಕಾಶಕಂ, ನಿರತಿಶಯ ವಸ್ತುನಃ ಪ್ರಕಾಶಕಂ, ವಚಃ ವಾಕ್ಯಂ ಯತ್ ಪರಮಂ ತೇ ತುಭ್ಯಂ ಪ್ರೀಯಮಾಣಾಯ, ಮದ್ವಚನಾತ್ ಪ್ರೀಯಸೆ ತ್ವಂ ಅತೀವ ಅಮೃತಮಿವ ಪಿಬನ್ ತತಃ ವಕ್ಷ್ಯಾಮಿ ಹಿತಕಾಮ್ಯಯ ಹಿತೇಚ್ಛಯಾ. ಹೇಗೆ ಯಾವುದೇ ಭಾಷೆ ಅನ್ವಯ ಗಿನ್ವಯ ಮಾಡಕ್ಕೆ ಹೋಗಿಲ್ಲ. ಭೂಯ ಏವ ಅಂದ್ರೆ ಮತ್ತೊಮ್ಮೆ ಅಂತ, ಪುನಃ ಏವ ಅಂತ. ಭೂಯ ಏವ ಭೂಯ ಪುನಃ ನಿನ್ಸ ಭೂಯ ಬರ್ಕೊಂಡು ಅದಕ್ಕೆ ಆಮೇಲೆ ಅರ್ಥ ಆಗ್ಬಾರ್ದು ಪುನಃ ಅಂತ. ಮತ್ತೊಮ್ಮೆ ಇಲ್ಲಿ ಮಹಾಬಾಹುವೆ ಕೇಳುವನಾಗು, ಮೇನೆ ಮದಿಯ ನನ್ನದಾಗಿರುವ ಪರಮನ ಪ್ರಕೃಷ್ಟವಾದ ಮಿಗಿಲಿದಷ್ಟು ಹೆಚ್ಚಿನದಾದ ವಸ್ತುವನ್ನು ತೋರಿಸುವ.
ಆ ಪರತತ್ವವನ್ನು ತೋರಿಸುವಂತಹ ಪ್ರಕಾಶಕವನ್ನು ತೋರಿಸುವಂತಹ ನನ್ನ ವಚಃ ವಾಕ್ಯವನ್ನ ಕೇಳುವ ನಾವು. ಯದ್ವಚಃ ಯಾವ ವಾಕ್ಯವು ಯಾವ ಮಾತು ಪರಮಂ ಹೆಚ್ಚಿನದೋ ತೇ ತುಭ್ಯಂ ನಿನಗೆ ಹೇಳ್ತೀನಿ ಅದು ಪ್ರಿಯಮಾಣಯ ಇಂಥ ನಿನಗೆ ಅಂದ್ರೆ ಸಂತೋಷಗೊಳ್ಳುವ ಅಂತ. ನನ್ನ ಮಾತಿನಿಂದ ಮಧ್ವಚನಾದ ನನ್ನ ಮಾತಿನಿಂದ ತ್ವಂ ಅಮೃತಮಿವ ಪಿಬನ್ ಪ್ರಿಯಸೆ ನೀನು ಅತಿ ಬಹಳವಾಗಿ ಅಮೃತವನ್ನು ಕುಡಿದ ಹಾಗೇನೆ ಅಮೃತವನ್ನು ಕೂಡ ಎಷ್ಟು ಖುಷಿಯಾಗಿ ಸಂತೋಷ ಕುಡಿತಾರೋ ಆ ರೀತಿ ನನ್ನ ಮಾತನ್ನು ನೀನು ಕುಡಿತಿರುವಾಗ ಬಹಳವಾಗಿ ಸಂತೋಷಗೊಳ್ತೀಯೋ ಆನಂದ ಪಡಿಸ್ತೀಯೋ ಅಂಥ ವಾಕ್ಯವನ್ನ ನಿನಗೆ ಹೇಳುತ್ತೇನೆ. ಅದು ಹಿತಕಾಮ್ಯ ಹಿತೇಚ್ಛ ನಿನಗೆ ಹಿತವಾಗಲಿ ಹಿತೇಚ್ಛ. ಅರ್ಜುನ ಹೇಗಾದ್ರೂ ಒಳ್ಳೆಯದು. ಭಗವಂತನ ಮನಸ್ಸಿನಲ್ಲಿ ಅರ್ಜುನ ಹಿತವಾಗಬೇಕು ಅಂತ ಬಂದ್ಬಿಟ್ರೆ ಇನ್ನು ಹಿತವಾಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಅನಿಸ್ಬಿಟ್ಟಿದೆ ಇನ್ನು ಹಿತವಾಗಬೇಕು ಒಳ್ಳೇದಾಗ್ಬೇಕು ಉದ್ಧಾರ ಆಗ್ಬೇಕು ಅಂತ. ಅವನ ಮನಸ್ಸಿಗೆ ಬಂದ್ಮೇಲೆ ಇನ್ನೆಷ್ಟೊತ್ತು ಅರ್ಜುನ ಉದ್ಧಾರ ಆಗುತ್ತ. ಕಿಮರ್ಥಂ ಅಹಂ ವಕ್ಷ್ಯಾಮಿ ಇತಿ ಅತಾಹ ಕಿಮರ್ಥಂ ಅಹಂ ವಕ್ಷ್ಯಾಮಿ ಇತಿ ಅತಾಹ ಯಾತಕ್ ನಾನು ನಿನ್ಗೆ ಹೇಳ್ತೀನಪ್ಪ ಅಂತ ನೀವು ಕೇಳ್ಬಹುದು. ಅದಕ್ಕೆ ಹೇಳ್ತಾನೆ ಇದನ್ನ ನಾನೇ ಹೇಳ್ಬೇಕೆ ಹೊರತು ಬೇರೆ ಯಾರು ಹೇಳಿದ್ರು ನಿನಗೆ ಇದು ಗೊತ್ತಾಗೋದಿಲ್ಲ. ಏಕೆಂದ್ರೆ ನನ್ನ ತತ್ವ ಅಂಥದ್ದು. ನನ್ನ ತತ್ವ ಎಂಥದ್ದು ಅಂತ ಕೇಳಿದ್ರೆ ನಮೇ ವಿದುಸ್ಸುರಗಣಾಃ ಪ್ರಭವನ್ನ ಮಹರ್ಷಯಃ ನಮೇ ವಿದುಸ್ಸುರಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ನಮೇ ವಿದುಸ್ಸುರಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿಃ ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಸುರಗಣಾಃ ಮೇ ಪ್ರಭವಂ ನ ವಿದುಃ. ಸುರಗಣ ಸುರ ಅಂದ್ರೆ ದೇವತೆಗಳು. ದೇವತೆಗಳನ್ನ ಇಂದ್ರಾದಿ 33 ಕೋಟಿ ದೇವತೆಗಳು ಕೂಡ ನನ್ನ ಪ್ರಭವ ಅಂದ್ರೆ ಎರಡರ್ಥ. ಪ್ರಭು ಶಕ್ತಿದು ಅರ್ಥ ಮಾಡ. ಪ್ರಭು ಪ್ರಭವ ನನ್ನ ಪ್ರಭು ಶಕ್ತಿಗಳನ್ನು ಕೂಡ ಅರಿಯರು. ಪ್ರಭವನ ಹುಟ್ಟು ನನ್ನ ಹುಟ್ಟನ್ನು ಅರಿಯರು. ಹುಟ್ಟನ್ನು ಹುಟ್ಟಿದ್ದು ಅರಿಯರು ಅರ್ಥ ಅಲ್ಲ. ಹುಟ್ಟೇ ಇಲ್ಲ ಅದು ಗೊತ್ತಿಲ್ಲ ಅವರಿಗೆ ಅಂತ ಆ ಉಪಾಧಿಯಿಂದ. ತತ್ವಜ್ಞಾನವಾಗಿದೆ ಗೊತ್ತಿರುತ್ತೆ. ತತ್ವಜ್ಞಾನ ಅಲ್ಲದೆ ಹೋದ ಉಪಾಧಿ ದೇವತಾ ಉಪಾಧಿ ಅಷ್ಟೇ ತಗೊಂಡ್ರೆ ಅವರಿಗೂ ಕೂಡ ನನ್ನ ಪ್ರಭುಶಕ್ತಿ ನನ್ನ ಈಶ್ವರನ ಪ್ರಭುಶಕ್ತಿ ಎಷ್ಟು ಅನ್ನೋದು ಅವರಿಗೂ ಅದ್ಕೋಕ್ ಆಗೋದಿಲ್ಲ. ಇಲ್ಲಿ ಅದ್ಕೋಕ್ ಸಾಧ್ಯವಿದ್ದು ಅದ್ಕೋತಿಲ್ಲ ಅಂತ ಹೇಳ್ತಿಲ್ಲ. ಅದ್ಕೋಕೆ ಸಾಧ್ಯ ಇಲ್ಲ ಅವರಿಗೆ. ಹಾಗೆ ಹುಟ್ಟನ್ನು ನನ್ನ ಅರ್ತಿಲ್ಲ ಅವರು. ಹಾಗೆ ದೇವತೆಗಳು ಅರ್ತಿಲ್ಲ, ಮಹರ್ಷಿಗಳು ಕೂಡ ಅರ್ಥವರಲ್ಲ. ಅವರಿಗೂ ನನ್ನ ಪ್ರಭುಶಕ್ತಿ ಗೊತ್ತಿಲ್ಲ, ಹುಟ್ಟಿದ ರೂಪ ಗೊತ್ತಿಲ್ಲ. ಯಾಕೆ ಅಂತ ಕೇಳ್ತೀವೋ ಹೇತು ಇವಾಗ ನಾನು ಎಲ್ಲಾ ಪ್ರಕಾರದಿಂದಲೂ ಸರ್ವಶಃ ಎಲ್ಲಾ ಪ್ರಕಾರದಿಂದಲೂ ದೇವಾನಾಂ ಅಹಮಾದಿಹಿ ಮಹರ್ಷೀಣಾಂಚ ಅಹಮೇವ ಆದಿಹಿ. ಅವರಿಗೂ ಮೊದಲಿಗನು, ದೇವತೆಗಳಿಗೂ ಮೊದಲಿಗನು, ಮಹರ್ಷಿಗಳಿಗೂ ಮೊದಲಿಗನು. ಮೊದಲಿಗನಾದ ನನ್ನ ಹುಟ್ಟನ್ನಾಗಲಿ ಸ್ವರೂಪವನ್ನಾಗಲಿ ತತ್ವವನ್ನಾಗಲಿ ವಿಭೂತಿಯನ್ನಾಗಲಿ ಹೇಗ್ತಾನೆ ಅರಿತಾರೆ. ನಾನು ಸ್ವಯಮೇವಾತ್ಮನಾತ್ಮಾನ ವೇತ್ತತ್ವ ಅವನೇ ಅವನ ಸ್ವರೂಪ ತಿಳಿದಾನೆ ಹೊರತು ಅವನು ಮತ್ತೆ ಮೊದಲಾಗಿ ಅವನು ವಿಷಯನಾಗುವನೇ ಅಲ್ಲ. ನಮೇ ವಿದುಃ ನ ಜಾನಂತಿ ಸ್ವರಗಣಾಃ ಬ್ರಹ್ಮಾದಯಃ. ನ ಜಾನಂತಿ ಸುರಗಣಾಃ ಬ್ರಹ್ಮಾದಯಃ. ಭಾಷಿಕರು ಇಂದ್ರಾದಯ ಮಾಡಲಿಲ್ಲ, ಬ್ರಹ್ಮಾದಯ. ಹಿರಣ್ಯಗರ್ಭಾದಿಗಳು ಅವರು ಕೂಡ ಸುರಗಣರು ನನ್ನ ಇದನ್ನ ಅರಿಯರು. ಒಂದು ಯಾವುದನ್ನ ಕಿಂತೇನ ವಿದುಃ ಯಾವ ನಿನ್ನದನ್ನ ಏನನ್ನ ನಿನ್ನದನ್ನ ಅರಿಯರು ಅಂದ್ರೆ ನಿನ್ನ ಊರನ್ನ ಅರಿಯರ, ನಿನ್ನ ಹೆಸರನ್ನ ಅರಿಯರ, ನಿನ್ನ ಶಕ್ತಿನ ಅರಿಯರ, ಜನ್ಮ ಯಾವ್ದೆಲ್ಲ ಆಗ್ಬೋದ ನನ್ನನ್ನು ಏನ್ ಅರಿಯರು ಅಂತ ಹೇಳಿದ್ರೆ ಮಮ ಪ್ರಭವಂ ಪ್ರಭಾವಂ ಪ್ರಭುಶಕ್ತಿ ಅತಿಶಯಂ. ನನ್ನ ಪ್ರಭಾವ ಪ್ರಭುಶಕ್ತಿ ಒಡೆತನ ಆಳ್ತನ. ನಾನು ಹೇಗೆ ಇಡೀ 14 ಲೋಕವನ್ನು ಕಂಟ್ರೋಲ್ ಮಾಡ್ತಿದ್ದೀನಿ. ನಾನು ಲೋಕದಲ್ಲಿ ರಾಜರುಗಳು ಬೇರೆ ಆಗಿದ್ಕೊಂಡು ಆಳುವ ಹಾಗೆ ಆ ರೀತಿ ಆಳುವನ, ಎಲ್ಲವೂ ನಾನೇ ಆಗಿ ಆಳುವನ. ನನ್ನ ಆಳ್ವಿಕೆ ಅನ್ನೋದು ಕ್ರಿಯೆಯಿಂದಲ ಮಾತಿನಿಂದಲ, ಅದು ನನ್ನ ಹೆದರಿಕೆಯಿಂದ ಅವರು ಆಳಿಸ್ಕೊತಾ ಇದ್ದಾರೆ. ಹಾಗೆ ಎಲ್ಲರ ಅಸ್ತಿತ್ವ ಮೊದಲುಕೊಂಡು ನಾನೇ ಎಲ್ಲದರದ್ದು. ಹಾಗಾಗಿ ಬೇರೆ ಆಪ್ಷನ್ನೇ ಇಲ್ಲ. ನಾನೇ ಹೇಗೆ ಗುಳ್ಳೆಗೆ ಎಲ್ಲಾ ರೀತಿಯಿಂದ ನೀರೇ ಆಳೋದಿಲ್ಲ. ಗುಳ್ಳೆ ಅಲೆ ನೊರೆ ಎಲ್ಲವನ್ನೂ ನೀರು ಬಿಟ್ಟು ಇನ್ನೊಂದು ಆಳೋದಿಲ್ಲ. ಅದು ಇದು ಇವರಿಗೆ ದತ್ತ ಕಟ್ಕೊಂಡವ್ರು ಕಟ್ಕೊಂಡಿರ್ತಾರೆ. ಸಾಮಾನ್ಯ ಬರೀ ಜೀವರೂಪದಿಂದ ಉಪಾಧಿಯಿಂದ ದೇವತಾ ಉಪಾಧಿಯಿಂದ ಆ ಪ್ರಭುಶಕ್ತಿಯನ್ನ
ಅರಿಯದೇ ಇದ್ದವರಾಗಿರ್ತಾರೆ, ಅರಿಯರು ಅವರು, ಅವ್ರಿಗೆ ಗೊತ್ತಿಲ್ಲ. ಅಥವಾ ಪ್ರಭವನಂ ಉತ್ಪತ್ತಿ. ಅಥವಾ ಪ್ರಭವನಂ ಉತ್ಪತ್ತಿ. ಎರಡನೇ ಅರ್ಥ. ಪ್ರಭವನಿಗೆ ಭವತಿಯಿಂದ ಹುಟ್ಟುತ್ತಾನೆ, ಪ್ರಭವತಿ ಪ್ರಭಾವ ಅಂದ್ರೆ ಪರಾಕ್ರಮ ಇದ್ದಾನೆ, ಆಳ್ವನ ಇದ್ದಾನೆ. ಮೊದಲೇ ಆಳ್ವಿಕೆಯನ್ನು ಅರಿಯರು ಅಂತಂದ. ಈಗ ನನ್ನ ಹುಟ್ಟನ್ನು ನಾನು ಯಾವ ರೀತಿ ಇದ್ದೀನಿ, ನಾನು ಹೇಗೆ ಬಂದಿದ್ದೀನಿ, ನಾನು ಹೇಗಿದ್ದೀನಿ ಇದರಲ್ಲಿ ಅನ್ನೋದನ್ನು ಅವರು ಅರಿಯರು. ನನ್ನ ಅಸ್ತಿತ್ವವು ಯಾವ ರೀತಿ ಇರ್ತಕ್ಕದ್ದು ಅಂತ. ಪ್ರಪಂಚದಲ್ಲಿ ಎಲ್ಲರ ಅಸ್ತಿತ್ವ ಹುಟ್ಟಿನಿಂದಲೇ ಬರೋದು. ಹುಟ್ಟಿದೇನೆ ಅಸ್ತಿತ್ವ ಪಡ್ಬೇಕು. ಅದು ಇದೆ ಅಂದ್ರೆ ಹುಟ್ಕೊಂಡೇ ಇದೆ ಅನ್ಕೋ. ನೀವು ಇದೀರಾ ಅಂದ್ರೆ ಹುಟ್ಟೇ ಇದೆ. ಅದು ಹುಟ್ಟದೇನೆ ಇರೋನು ಅವನೊಬ್ಬನೇ. ಅಷ್ಟೇ ಅಲ್ಲ, ಹುಟ್ಟಿದ್ದಿಲ್ಲ ಅಂತ ಸೋನು ಅವನೇ. ಯಾವ್ದು ಹುಟ್ಟಿದ್ದಿದೆ ನಾವು ಅಂದ್ಕೊಂಡಿದೀವೋ ಅವನು ಹೇಳ್ತಾನೆ ಹುಟ್ಟಿದ್ದಿಲ್ಲ ಅಂತಾನೆ. ನಾವು ಹುಟ್ಟದೇ ಇರೋದು ಇದೆ ಅಂದ್ರೆ ಹುಟ್ಟದೇ ಇರೋದೇ ಇರೋದು ಅಂತ. ನಾವು ಯಾವ್ದು ಹುಟ್ಟದೇ ಇರೋದೋ ಹುಟ್ಟಿಲ್ಲದೋ ಅದೇ ಇರೋದು. ಯಾವ್ದು ಹುಟ್ಟಿರೋದೋ ಹುಟ್ಟೋಕ್ ಮುಂಚೆನೂ ಇಲ್ಲ ಆಮೇಲೆ ಇಲ್ಲ ಅಂದ್ರೆ ತೋರೋಕಾದಲ್ಲೂ ತೋರಿಕೆ ಮಾತ್ರ. ಕರೆಕ್ಟ್ ಉಲ್ಟಾ ವ್ಯವಹಾರಕ್ಕೂ ಪರಮಾರ್ಥಕ್ಕೂ. ಲೋಕದಲ್ಲಿ ಏನೇ ಆಗಲಿ ಯಾವ್ದಾದ್ರು ಇದೆ ಅನ್ಬೇಕಾದ್ರೆ ಕಾಲದೇಶ ಹೇಳ್ಬೇಕು, ಕ್ರಿಯೆ ಹೇಳ್ಬೇಕು, ಹುಟ್ಟನ್ನು ಹೇಳ್ಬೇಕು. ಹುಟ್ಟಾಗಿ ಒಂದು ಕ್ರಿಯೆಯಿಂದ ಕಾಲದೇಶ ತೋರೋದನ್ನು ಇದೇ ಇರ್ಬೇಕು. ಕಾಲದೇಶವೂ ಇಲ್ಲ, ಕ್ರಿಯೆ ಇಲ್ಲ, ಹುಟ್ಟಿಲ್ಲ, ಹುಟ್ಟೋದಕ್ಕೂ ಕ್ರಿಯೆ, ಹುಟ್ಟ ಕ್ರಿಯೆ ಇಲ್ಲ. ಅದು ಇದೆ ಅನ್ಸ್ಕೊಂಡಿದೆ ಅಂದ್ರೆ ಅದು ಇದಕ್ಕೆ ಏನಪ್ಪ, ಅದು ಇದಕ್ಕೆ ಅದು ಅನುಭವೈಕ ವೇದ್ಯ, ಅನುಭವೈಕ ಮಾತ್ರ ಗೊತ್ತಿದೆ. ಸೂಕ್ಷ್ಮ ಗಮನಿಸಿದ್ರೆ ಹೌದು ಆ ಕುರ್ಚಿ ಇದೆ ಅಂದ್ರೆ ಅದು ಹುಟ್ಟಿಸ್ಕೊಂಡೇ ಇದೆ ಅಂತ, ಆ ಮರ ಇದೆ ಅಂದ್ರೆ ಹುಟ್ಟೇ ಇದೆ ಅಂದ್ಕೊಂಡು. ಯಾವ ಮ್ಯಾನುಫ್ಯಾಕ್ಚರ್ ಆಗದೇನೆ ಅಥವಾ ಕ್ರಿಯೇಷನ್ ಏನೋ ಒಂದು ಯಾವ ಅದು ಹುಟ್ಟೋದು ಇರೋದೇ ಇಲ್ಲ. ಆಗ ಹೇಳ್ತಾರೆ ಏನೋ ಆದಾವಂತೆ ಎನ್ನಾಸ್ತಿ. ಹುಟ್ಟ ಮುಂಚೆ ಇಲ್ವಾ, ಆಮೇಲೆ ಇಲ್ವಾ, ಇಲ್ಲ. ನಾಪಿ ಮಹರ್ಷಯ ಭೃಗ್ವಾದಯ ವಿದುಹು. ಹಾಗೆ ಮಹರ್ಷಿಗಳು ವಸಿಷ್ಠಾದಿಗಳು ಭೃಗ್ವಾದಿಗಳು ಅಲ್ಲಿ ಋಷಿಗಳನ್ನು ಇದು ಮಾಡುವಾಗ ಪತ್ನಿ ಭೃಗು ಎಲ್ಲ ಮಾಡ್ತಾರೆ. ವಸಿಷ್ಠಾದಿ ಮಹರ್ಷಯ ಅಂತ ಹೇಳ್ತಾರೆ. ಅದು ಮುಂದೆ ಭಗವಂತ ಮಹರ್ಷೀಣಾಂ ಭೃಗುರಹಂ ಅಂತ ಹೇಳಿದ. ಅದಕ್ಕೋಸ್ಕರ ಭೃಗ್ವಾದಿಗಳು. ಭೃಗ್ವಾದಿಗಳು, ಭೃಗು ಮುಂತಾದ ಸಪ್ತರ್ಷಿಗಳು ಅಂತ ಪ್ರಸಿದ್ಧವಾಗಿದ್ದಾರೆ. ಅವರು ಕೂಡ ನಮ್ಮ ಇದನ್ನು ಅರಿಯರು. ಕಸ್ಮಾತ್ತೇನ ವಿದುಹೋ ಉಚ್ಯತೆ. ಅವ್ರು ಯಾಕೆ ಅರಿಯರು, ಅವ್ರು ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಆ ಕಾರಣವನ್ನು ಕೂಡ ಭಗವಂತ ಕೊಡ್ತಾರೆ. ಯಾಕಪ್ಪ ಗೊತ್ತಾಗಲ್ಲ, ಗೊತ್ತಿಲ್ಲ ಅಂತ ಕೇಳಿದ್ರೆ ಅಹಂ ಆದಿ ಕಾರಣಂ ಹಿ ಯಸ್ಮಾತ್ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಸರ್ವಪ್ರಕಾರೈಃ. ಯಾಕೆಂದ್ರೆ ನಾನೇ ಎಲ್ಲರಿಗೂ ಆದಿಯು, ಕಾರಣನು. ಆದಿ ಶಬ್ದಕ್ಕೆ ಮೊದಲಿಗನು ಅಂದ್ರೆ ಕಾರಣ, ವಿಶ್ವಕ್ಕೆ ಮೊದಲಿಗನು, ಅವಸ್ಥೆಗೆ ಮೊದಲಿಗನು, ಕಾರಣ. ದೇವತೆಗಳಿಗೂ ಮಹರ್ಷಿಗಳಿಗೂ ಎಲ್ಲಾ ರೀತಿಯ ಎಲ್ಲ ಪ್ರಕಾರದಿಂದಲೇ ಅವರ ಹೆಸರು, ಅವರ ನಾಮ ರೂಪ, ಅವರ ಕ್ರಿಯೆ ಎಲ್ಲಕ್ಕಿಂತ ನಾಮ. ಜಗತ್ತೇ ನಾಮರೂಪ ಕ್ರಿಯಾತ್ಮಕ. ನಾಮರೂಪ ಕ್ರಿಯಾತ್ಮಕ ಜಗತ್ತಿಗೆ ಮೂರಕ್ಕೂ ನಾಮ. ಆ ನನ್ನಲ್ಲಿ ನಾಮರೂಪ ಕ್ರಿಯೆ ಇಲ್ಲ, ನನ್ನಲ್ಲಿ ನಾಮರೂಪ ಕ್ರಿಯೆ ಅನ್ನೋದು ಅದನ್ನೇ ಜಗತ್ತು ಅಂತಿದ್ದಾರೆ. ಅದಕ್ಕೆ ವಿಶೇಷ ಅಂತಾರೆ. ಆ ಎಲ್ಲಾ ಪ್ರಕಾರದಿಂದಲೂ ನಾನು ಮಹರ್ಷಿಗಳಿಗೂ ದೇವತೆಗಳಿಗೂ ಮೊದಲಿಗನಾಗಿದ್ದೀನಿ. ಆದ್ರಿಂದ ಯಾರು ಮೊದಲಿದ್ದನ್ನು ಅದೇ ಕಣ್ಣು ಹಿಂದಿದೆ ಮನಸ್ಸು, ಕಣ್ಣು ನೋಡಲ್ಲ. ಏನ್ ಮಾಡುದು, ಮೊದಲಿದ್ದದಾದ ಮನಸ್ಸನ್ನು ಆಮೇಲೆ ಬಂದ ಕಣ್ಣು ಎಂತ ನೋಡುತ್ತೆ. ಸಾಮಾನ್ಯ ಲೋಕದಲ್ಲೇ ಇರೋದು. ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಃ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಹ ಮರ್ತ್ಯೇಷು ಸರ್ವಪಾಪೈಃ ಯತೆ. ನೋಡಿ, ಒಂದು ಸೋಕ್ತಿ ವ್ಯಾಘಾತ, ವಿರೋಧ. ಇದು ವಿರೋಧ. ಅರಿಯಕ್ಕಾಗದೇ ಇರೋದನ್ನು ಯಾರು ಅರಿತಾರು ಅಂತಾನೆ. ಇನ್ನೇನು ಅಂದ, ನನ್ನನ್ನು ಯಾರು ಅರಿಯರು, ಅರಿಯಕ್ಕಾಗಲ್ಲ ಅಂದ. ಇಂಥ ನನ್ನನ್ನು ಯಾರು ಅರಿತಾರು ಅಂತಂದ. ಇವಾಗ ಅಜಂ ಅನಾದಿ, ಹುಟ್ಟಿಲ್ಲದ, ಕಾರಣವಿಲ್ಲದ.
ಅಲ್ಲ ಅರ್ತಿಲ್ಲ, ಅರ್ತಿಲ್ಲ ಅಂದ್ರೆ ಕಾರಣ ಅರಿಯಕ್ ಬರದೇ ಇರೋ ಸ್ವಭಾವದವನಾದ್ರಿಂದ ಅರ್ತಿಲ್ಲ ಅಂತ ಹೇಳ್ತಿರೋದು. ಅರ್ಥ ಅರ್ತಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಆಗೋದು ನಿಜ. ಇನ್ನಷ್ಟು ಶ್ಲೋಕದಲ್ಲಿ ಮಹರ್ಷಿಗಳು ಅರ್ತಿಲ್ಲ, ದೇವತೆಗಳು ಅರ್ತಿಲ್ಲ ಅಂದ್ರು. ಯಾಕೆ ಅರ್ತಿಲ್ಲ ಅಂತಂದ್ರೆ ಅವನ ಸ್ವಭಾವ ಅರಿಸ್ಕೊಳ್ಳೋದು ಅಲ್ಲ ಅನ್ನೋ ಕಾರಣಕ್ಕೆ ಅವನು ಆ ರೀತಿ ಅರ್ತಿಲ್ಲ ಅಂತ ಹೇಳ್ತಿರೋದು. ಹಾ ಹೌದು. ಈಗ ಇವಾಗ ಹೀಗೆ ಅವನು ಹುಟ್ಟದವನು ಬದಲಾವಣೆಯನ್ನು ಪ್ರಕಾರ ಅರಿಯೋದೇ ಅವನ ಅರಿವಿಕೆ. ಹೀಗೆ ಅರಿಬೇಕು. ಅದಕ್ಕೆ ಅಧ್ಯಾರೋಪಾಪವಾದಕ್ಕೆ ಸ್ವರೂಪದಿಂದ ಅರಿಸ್ಕೊಳ್ಳದವನು, ಹಾಗೆ ಅರಿಸ್ಕೊಳ್ಳದವನು ಅರಿಯೋದೇ ಅವನ ಅರಿಯುವಿಕೆ. ಅರಿಯೋ ಬರದವನು ಅಂತ ಇತ್ಯಜಾನಂ ವಿಜಾನಾತಿಲ್ಲ. ಹಾಗೆ ಹೀಗೆ ಅಜವು ಹುಟ್ಟಿಲ್ಲದ ಅನಾದಿ. ಅನಾದಿ ಸದ್ಯಕ್ಕೆ ಕಾರಣವೂ ಅಲ್ಲ, ಕಾರಣವೂ ಇಲ್ಲ. ಕಾರ್ಯ ಇಟ್ಕೊಂಡು ಅವ್ನು ಕಾರಣ ಆಗ್ತಾನೆ. ಕಾರ್ಯ ಸುಳ್ಳು ಅಂತಾದಾಗ ಕಾರಣವೂ ಅಲ್ಲ. ಇನ್ನು ಎಲ್ಲಕ್ಕೂ ಕಾರಣ ಆದಾಗ ಕಾರಣವೂ ಇಲ್ಲ. ಹೇಳಿಮ್ಮ ಇದು ಅನುಪಮ ಅಲ್ಲಿ ಹೋಗ್ತೀರಾ? ಇದಕ್ಕೆ ಹೋಗಿ ಅನುಪಮ ಇದಕ್ಕೆ ಹೋಗಿ ಅಲ್ಲೂ ಮಾಡ್ಬೋದಾ? ಸಾರಿ ಗುರುಗಳೇ, ತೊಂದ್ರೆ ನನ್ನಿಂದ. ಅಲ್ಲ, ನೀವು ಈಗ ಅಂದಿದ್ದು ಅಧ್ಯಾರೋಪ ಅಪವಾದ ಅಲ್ವಾ? ಅಪವಾದ ಹೆಂಗೆ ಅದು ಅಂತ ಹೇಳಿ ಸ್ವಲ್ಪ. ಅದು ಅರಿಯೋಕ್ಕಾಗಲ್ಲ ಅನ್ನೋದು ಅಪವಾದ. ಕರೆಕ್ಟ್. ಅವ್ನು ಅರಿಯೋಕ್ ಬರೋದಲ್ಲ. ಅದು ಅಂತ ಅರಿಬೇಕು ಅಂತ ಅಧ್ಯಾರೋಪ. ಬುದ್ಧಿಯಾಗಿ ಇಟ್ಕೊಂಡು ಇಂಪೋಸ್ ಮಾಡೋದು. ಅವನ್ ಅರಿತರೇನೆಯೇ ಪುರುಷಾರ್ಥ ಸಮಾಪ್ತಿ, ಅವನ ಅರಿತದೆ ಶೋಕಮೋಹ ನಿವೃತ್ತಿ, ಅವನ ಅರಿತದೆ ಅಂತ. ಅವ್ನು ಅರಿಯೋಕ್ ಬರ್ದೇ ಇರೋನ್ನ ಅರಿಯೋದು ಹೆಂಗೆ ಅಂದ್ರೆ ಹೀಗೆ ಅರಿಯೋಕ್ ಬರೋನು ಅಲ್ಲ ಅಂತ ಅರಿಯೋದಂದ್ರೆ ಅರಿಯೋಕ್ ಬರೋದು ಅಂತ ಮಾಡ್ಬೇಕು. ಇಲ್ಲ ಅಪವಾದ ಏನಾಯ್ತು ಹೇಳಿ. ಸ್ವರೂಪದಿಂದ ಅರಿಯೋಕ್ ಬರದೇ ಇರೋನು ಅಂದ್ರೆ ಅಪವಾದ. ಅವನು ಅರಿಯೋಕ್ ಆಗಲ್ಲ, ಅರಿಯೋಕ್ ಬರೋದಿಲ್ಲ, ಅರಿಸ್ಕೊಳ್ಳಲ್ಲ ಅವನು. ಅವನೇ ಎಲ್ಲವನ್ನೂ ಅರಿತಿರುವಾಗನು. ಅವನು ಅರಿಯೋದು ಅಲ್ಲಿಲ್ಲ, ಅರಿಯೋಕ್ ಆಗಲ್ಲ. ಅಧ್ಯಾಸ ಮತ್ತೆ ಏನಾಯ್ತು ಇಲ್ಲಿ? ಅಧ್ಯಾರೋಪ ಅಂದ್ರೆ ಅವನ ಇಂಥ ಅರಿಯೋಕ್ ಆಗದೆ ಇರುವ, ಅರಿಸ್ಕೊಳ್ದೆ ಇರ್ತಕ್ಕವನ್ನ ಈ ರೀತಿ ಅಪವಾದ ಮೂಲಕ ಅರಿಸ್ಕೋಬೇಕು ಅನ್ನೋದು ಅಧ್ಯಾರೋಪ. ಏನೇನೋ ಅಧ್ಯಾರೋಪನೇ ಇಲ್ವಲ್ಲ ಗುರುಗಳೇ? ನನ್ಗೆ ಅಧ್ಯಾರೋಪ ನಾವ್ ಮಾಡ್ಕೊಂಡ್ರೆ ಅಧ್ಯಾರೋಪ ಎರಡು ತರಹಮ್ಮ. ನಾವು ಮಾಡ್ಕೊಂಡ್ರೋದು ತಪ್ಪು. ಅಧ್ಯಾರೋಪ ಅಂದ್ರೆ ಸೂಪರ್ ಇಂಪೋಸಿಷನ್ ಅಲ್ಲ, ಹೌದು. ಸೂಪರ್ ಇಂಪೋಸಿಷನ್ ಅಂತ ಎರಡು, ಅದ್ರ ಕಡೆಯಿಂದ ಸೂಪರ್ ಇಂಪೋಸಿಷನ್. ನಮ್ ಕಡೆಯಿಂದ ಮಿಸ್ಕನ್ಸೆಪ್ಷನ್ ಇದೆಯಲ್ಲ, ಅಧ್ಯಾರೋಪಕ್ಕೆ ಮಿಸ್ಕನ್ಸೆಪ್ಷನ್ ಅಂತ ಅರ್ಥ ಇದೆ. ನಾವು ಕರ್ತೃಭೋಕ್ತು ನಾವು ಅನ್ಕೊಂಡಿದೀವಲ್ಲ, ಅದನ್ನ ಬಿಟ್ಕೊಂಡು ಅಪವಾದ. ಅಧ್ಯಾರೋಪ ಮಾಡ್ಕೊಂಡು ಕರ್ತೃತ್ವ ಅದನ್ನ ಬಿಟ್ಕೊಳ್ಳೋದು ಅಪವಾದ. ಕರ್ತೃತ್ವ ಭೋಕ್ತೃತ್ವ ಅದನ್ನ ಹುಟ್ಟಾಕೊಂಡಿದೀವಿ. ಶ್ರುತಿ ಒಂದು ಸೂಪರ್ ಇಂಪೋಸಿಸ್ ಮಾಡುತ್ತೆ. ಶ್ರುತಿ ಏನು ಸೂಪರ್ ಇಂಪೋಸ್ ಮಾಡುತ್ತೆ? ಅದ್ರ ಕಾರಣ ಅದು ಬ್ರಹ್ಮ ಅಂತ ಅಧ್ಯಾರೋಪ ಮಾಡುತ್ತೆ. ಆ ಪರಿಚ್ಛಿನ್ನವಲ್ಲ ಅಂತ ಅಪವಾದ ಮಾಡಕ್ಕೆ, ಕಾರ್ಯವಲ್ಲ, ಹುಟ್ಟಿದ್ದಲ್ಲ, ಪರಿಚ್ಛಿನ್ನವಲ್ಲ ಅಂತ ಅಪವಾದ ಮಾಡಕ್ಕೆ, ಅದು ಬ್ರಹ್ಮ, ಅದು ಕಾರಣ ಅಂತ ಅಧ್ಯಾರೋಪ ಮಾಡಕ್ಕೆ. ಮತ್ತು ಸೂಪರ್ ಇಂಪೋಸಿಷನ್ ವಿತ್ ಇಗ್ನೋರೆನ್ಸ್, ಅದು ನಾವು ನೈಸರ್ಗಿಕವಾಗಿ ಮಾಡ್ಕೊಂಡಿರೋದು. ನಾನು ಹುಟ್ಟಿರೋನು, ನಾನು ಸಾಯೋನು ಅನ್ನೋದು ಸೂಪರ್ ಇಂಪೋಸಿಷನ್ ಥ್ರೂ ಇಗ್ನೋರೆನ್ಸ್. ಇನ್ನೊಂದು ಶಾಸ್ತ್ರ ನೀನು ಮಾಡೋ ಸೂಪರ್ ಇಂಪೋಸಿಷನ್, ಅದು ನೋನ್ ಸೂಪರ್ ಇಂಪೋಸಿಷನ್. ಶಾಸ್ತ್ರ ಗೊತ್ತು, ಮುಂದೆ ಅದ್ ನೆಗೆಟ್ ಮಾಡುತ್ತೆ. ಬಟ್ ಸದ್ಯಕ್ಕೆ ನಿಮಗ್ ತಿಳಿಸೋದಕ್ಕೆ ಆ ಪ್ರತಿಪತ್ತಿ ಕ್ರಮದಲ್ಲಿ ಗೊತ್ತಿದ್ದು ಸೂಪರ್ ಇಂಪೋಸ್ ಮಾಡುತ್ತೆ, ಅದು ನೋನ್ ಸೂಪರ್ ಇಂಪೋಸಿಷನ್. ಇಲ್ಲಿ ಆಗ್ತಾ ಇರೋ ಸೂಪರ್ ಇಂಪೋಸಿಷನ್ ಫಸ್ಟ್ ಪ್ರೀವಿಯಸ್ ವರ್ಸ್ ಯಾರಿಗೂ ಗೊತ್ತಿಲ್ಲ ಅಂತ, ಋಷಿಗಳಿಗೆ ಯಾರಿಗೂ ಗೊತ್ತಿಲ್ಲ ಅನ್ನೋದು ಅದು ಸೂಪರ್ ಇಂಪೋಸಿಷನ್ ಅಂತ. ಅಲ್ಲ, ಗೊತ್ತಿಲ್ಲ ಅನ್ನೋದು ತತ್ವ. ಅದು ತತ್ವ ಹಾಗಿರ್ತಕ್ಕದ್ದು ಅಂತ ಹೇಳಿ ಅದನ್ನ ಇದ್ ಮಾಡಿ ಅದನ್ನ ಅರ್ಸ್ಕೋಬೇಕು ಅಂತ ಅಧ್ಯಾರೋಪ ಮಾಡ್ತಾ ಇದ್ದಾರೆ. ಅರ್ಸ್ಕೋಬೇಕು ಅಂತ ಸೂಪರ್ ಇಂಪೋಸ್. ಅರ್ಸ್ಕೊಳ್ಳೋದು ಹೇಗೆ ಅಂದ್ರೆ ಮತ್ತೆ ಅಪವಾದ ಮೂಲಕವಾಗಿ ಅರ್ಸ್ಕೊಳ್ಳೋದು. ನೆಗೇಷನ್ ಮಾಡ್ಕೊಂಡೆ ಅರಿಬೇಕು. ಹೀಗೆ ಅಯ್ಯೋ ಭಾಷೆ ಓದ್ಬೇಕಾ? ಅಲ್ಲ, ಶ್ಲೋಕಾರ್ಥ ಹೇಳಿಲ್ಲ. ಪೂರಾರ್ಧ ಆಯ್ತಾ? ಅಜನು ಅನಾದಿಯೂ ಆಗಿರುವ ನನ್ನನ್ನು ಯಾರು ಅರಿತಾನೋ ಮತ್ತು ಲೋಕಗಳಿಗೆಲ್ಲ ಮಹೇಶ್ವರನಾಗಿರ್ತಕ್ಕಂಥವನನ್ನ ಯಾವನು ಅರಿತಾನೋ, ಹೇಗೆ ಅಸಮ್ಮೂಢನಾಗಿ ಮೋಹವರ್ಜಿತನಾಗಿ ಮೋಹಗೊಳ್ಳದೆ ಯಾವನು ಹೀಗೆ ನನ್ನನ್ನು ಅರಿತಾನೋ ಅವನು ಮರ್ತ್ಯೇಶು ಅನ್ನೋದು ನಿಧಾನ ಸಪ್ತಮಿ. ಮನುಷ್ಯರ ಪೈಕಿ, ಮನುಷ್ಯರಲ್ಲಿ ಅವನು ವಿಶೇಷ ಸರ್ವ ಪಾಪ ಮುಚ್ಚಿದೆ. ಎಲ್ಲಾ ಪಾಪಗಳು ಬಿಡುಗಡೆ ಹೊಂದಿದವನು ಅವನೇ, ಹೆಚ್ಚುಗಾರಿಕೆ ಕೂಡ್ಕೊಂಡವನು ಅವನೇ, ವಿಶೇಷನು. ಎಲ್ಲರೂ ಪಾಪದಿಂದ ಕೂಡ್ಕೊಂಡವರೇ. ಅವರು ದೇವತೆ ಆಗಿರ್ಲಿ, ಇನ್ನೊಬ್ಬನೇ ಆಗಿರ್ಲಿ, ಯಜ್ಞವನ್ನೇ ಅನುಷ್ಠಾನ ಮಾಡ್ತಿರ್ಲಿ.
ಈ ತತ್ವವನ್ನು ಅರಿಲಿಲ್ಲ ಅಂತ ಅಂದ್ರೆ ಅವನು ಪಾಪದಿಂದ ಕೂಡ್ಕೊಂಡವನೇ. ತತ್ವವನ್ನು ಅರ್ಥವನ ಅಂದ್ರೆ ಎಲ್ಲಾ ಪಾಪದಿಂದ ಬಿಡು ಅಂತಾನೆ ಅವನು. ಕಿಂಚ ಯೋಮಾಂ ಅಜಂ ಅನಾದಿಂಚ ಕಿಂಚ ಯೋ ಮಾಂ ಅಜಂ ಅನಾದಿಂಚ ಯಸ್ಮಾದಹಂ ಆದಿಃ ದೇವಾನಾಂ ಮಹರ್ಷೀಣಾಂಚ ಯಸ್ಮಾದಹಂ ಆದಿಃ ದೇವಾನಾಂ ಮಹರ್ಷೀಣಾಂಚ ನ ಮಮ ಅನ್ಯಃ ಆದಿಃ ವಿದ್ಯತೆ ನ ಮಮ ಅನ್ಯಃ ಆದಿಃ ವಿದ್ಯತೆ ಅತಃ ಅಹಂ ಅಜಃ ಅಹಂ ಅಜಃ ಅನಾದಿಶ್ಚ. ಅನಾದಿಶ್ಚ. ಯಾವಾತನು ನನ್ನನ್ನ ಅಂದ್ರೆ ಅಜನಾಗಿರುವ ಅನಾದಿಯಾಗಿರುವ. ಅಜನು ಅಂದ್ರೆ ಹುಟ್ಟಿಲ್ಲದವನು, ಅನಾದಿ ಅಂದ್ರೆ ಕಾರಣ ಇಲ್ಲದವನು. ಯಾವ ಕಾರಣದಿಂದ ನಾನೇ ದೇವತೆಗಳಿಗೂ ಮಹರ್ಷಿಗಳಿಗೂ ಮೊದಲಿಗನು, ಪಂಚಭೂತಕ್ಕೆ ಮೊದಲಿಗನು. ದೇವತೆಗಳಿರಲಿ, ದೇವತೆಗಳಿಗೂ ಮುಂಚೆ ಪಂಚಭೂತ, ಪಂಚಭೂತಕ್ಕೂ ಮೊದಲಿಗನು ನಾನು. ಪಂಚಭೂತಗಳ ಆದ್ಮೇಲೆ ದೇವಾದಿ ಲೋಕಗಳು, ದೇವಾದಿ ಲೋಕ ಬಂದ್ಮೇಲೆ ದೇವಾದಿ ವ್ಯಕ್ತಿಗಳು. ಹಾಗಾಗಿ ಅದು ತುಂಬಾ ಪರಿಚ್ಛಿನ್ನ ಅಂತ ನನ್ನನ್ನ ನನಗೆ ಇನ್ನೊಬ್ಬನು ಇಲ್ವೇ ಇಲ್ಲ. ನಮ್ಮಮ್ಮ ಅನ್ಯ ಆದಿ, ಇನ್ನೊಬ್ಬ ಆದಿ ಕಾರಣ ಅದು. ಹೇಗೆ ಭೂಮಿಗೆ ನೀರು ಕಾರಣ, ನೀರಿಗೆ ತೇಜಸ್ ಕಾರಣ ಅಂತ ಇದೆಯೋ ಹಾಗೆ ಪರಮಾತ್ಮಗೆ ಒಂದು ಕಾರಣ ಅಂತ ಇಲ್ವೇ ಇಲ್ಲ. ಆದ್ರಿಂದ ನಾನು ಅಜನು ಮತ್ತೆ ಅನಾದಿಯು, ಕಾರಣರಹಿತನು, ಹುಟ್ಟಿಲ್ಲದವನು. ಹುಟ್ಟಿಲ್ಲದವನು ಅನ್ನೋದಿಲ್ಲೇ ಅನಾದಿ ಆಯ್ತು, ಕಾರಣರಹಿತನು ಅಂತ ಆಯ್ತು. ಹೌದು, ಅದಕ್ಕೆ ಎರಡು ಅರ್ಥ ಮಾಡ್ತಾರೆ. ಅನಾದಿ ಅಂದ್ರೆ ಆದಿ ಇಲ್ಲದವನು, ಆದಿ ಅಲ್ಲದವನು. ಆದಿ ಅಲ್ಲ, ನಾ ಆದಿ ಅನಾದಿ. ಯಾಕಂದ್ರೆ ಅವನೊಬ್ಬರೇ ಅಂತಕ್ಕವನು. ಇನ್ನು ಆದಿ ಅವನಿಗಿಲ್ಲ, ಅದೇ ಆದಿ ಅಲ್ಲ ಅಂತ ಹೇಳ್ಕೊಟ್ಟಿಲ್ಲ ಇಲ್ಲಿ, ಆದಿ ಇಲ್ಲ ಅಂತ ಹೇಳ್ಕೊಟ್ರು. ನನಗೆ ಆದಿ ಇಲ್ಲ. ಹಾ, ಅವಿದ್ಯಮಾನ ಆದಿ ಯಸ್ಯ ಹಾಗೆ ಮಾಡಿದ್ದಾರೆ. ಅನಾದಿತ್ವಂ ಅಜತ್ವೇ ಹೇತು ಬಂದ್ಬಿಟ್ಲ ಭಾಷೆಗಾರ. ಅನಾದಿತ್ವಂ ಅಜತ್ವೇ ಹೇತು. ಬನ್ನಿ ಮಾ ಬನ್ನಿ. ಕೀ ಅಡುಗೆ ಮಾಡ್ಬೋದು. ಭಟ್ರು ಮಗಳ ನೋಡಿದೀನಿ. ಅಡಿಗೆ ಆಗಿಲ್ಲ, ಅಡಿಗೆ ಹಾಗಾಗಿದೆ ಅನ್ಕೊಂಡೆ. ಅಜತ್ವಕ್ಕೆ ಅನಾದಿತ್ವವೇ ಹೇತು. ಯಾಕೆ ಅಜ ಅಂದ್ರೆ ಅವನಿಗೆ ಕಾರಣವೇ ಇಲ್ಲವಾದ್ರಿಂದ ಅವನ ಅಜ. ಹೇತು ಹೇತು ಮದ್ಭಾವ ಆಯ್ತು. ತಮ್ಮಾಂ ಅಜಂ ಅನಾದಿಂಚ ಯಹ ವೇತ್ತಿ ತಮ್ಮಾಂ ಅಜಂ ಅನಾದಿಂಚ ಯಹ ವೇತ್ತಿ ವಿಜಾನಾತಿ ವಿಜಾನಾತಿ ಲೋಕಮಹೇಶ್ವರಂ ಲೋಕಮಹೇಶ್ವರಂ ಲೋಕಾನಾಂ ಮಹಂತಂ ಈಶ್ವರಂ ಲೋಕಾನಾಂ ಮಹಂತಂ ಈಶ್ವರಂ ತುರೀಯಂ ಅಜ್ಞಾನ ತತ್ಕಾರ್ಯವರ್ಜಿತಂ ಅಜ್ಞಾನ ತತ್ಕಾರ್ಯವರ್ಜಿತಂ ಅಸಮ್ಮೂಢಃ ಸಮ್ಮೋಹವರ್ಜಿತಃ ಅಸಮ್ಮೂಢಃ ಸಮ್ಮೋಹವರ್ಜಿತಃ ಸಹ ಮರ್ತ್ಯೇಷು ಮನುಷ್ಯೇಷು ಸಹ ಮರ್ತ್ಯೇಷು ಮನುಷ್ಯೇಷು ಸರ್ವಪಾಪೈಃ ಸರ್ವೈಃ ಪಾಪೈಃ ಸರ್ವಪಾಪೈಃ ಸರ್ವೈಃ ಪಾಪೈಃ ಮತಿಪೂರ್ವ ಅಮತಿಪೂರ್ವ ಕೃತೈಃ ಪ್ರಮುಚ್ಯತೆ ಪ್ರಮೋಕ್ಷ್ಯತೆ. ಮತಿಪೂರ್ವ ಅಮತಿಪೂರ್ವ ಕೃತೈಃ ಪ್ರಮುಚ್ಯತೆ ಪ್ರಮೋಕ್ಷ್ಯತೆ. ಅಂಥ ನನ್ನನ್ನ, ಅಜನು ಅನಾದಿಯೂ ಆಗಿರುವ ನನ್ನನ್ನ ಯಾವ ಅರಿತಾನೋ, ಆನಂದ ಆತ್ಮರೂಪದಿಂದ ನಾನೇ ಎಂಬ ತಿಳಿಯುತ್ತಾನೋ ಅವನು. ಇನ್ನೊಂದು ವಿಶೇಷಣ ಲೋಕಮಹೇಶ್ವರ ಅಂದ್ರೆ ಲೋಕಗಳಿಗೆ ಅಂದ್ರೆ ಭೂರಾದಿ ಸಪ್ತಲೋಕ ಅಥವಾ 14 ಲೋಕ ಅಥವಾ ವಿಶ್ವಕ್ಕೆ ಅಂತ ನೋಡಿ. ವಿಶ್ವಕ್ಕೆ ಇಲ್ಲೆಲ್ಲಾ ಲೋಕ ಮಹಾಂತ ಮೀಶನ್, ಹೆಚ್ಚಿನ ಒಡೆಯ. ಹೆಚ್ಚು ಅನ್ನೋದು ಯಾವ ರೀತಿ ಬರುತ್ತೆ ಅಂದ್ರೆ ಇರುವಿಕೆ ಮೊದಲುಗೊಂಡು ಅಸ್ತಿತ್ವ ಮೊದಲುಗೊಂಡು ಕೊಟ್ಟವನು ಅವನೇ. ಅಸ್ತಿತ್ವ ಬಂದ ಮೇಲೆ ಆಳೋರು ಬೇರೆ, ಅಸ್ತಿತ್ವ ಮೊದಲುಗೊಂಡು ಆಳೋನು ಬೇರೆ. ಅಸ್ತಿತ್ವ, ವಿಕಾರಿತ್ವ, ವರ್ಧನ, ಎಲ್ಲಾ ಷಡ್ಭಾವಿಕಾರು ಅವನಲ್ಲೇ ಆಗೋದು ಎಲ್ಲಕ್ಕೂ. ಅವನು ತುರಿಯ ಅಂದ್ರು ಭಾಷೆಗಾರರು. ಇಲ್ಲೆಲ್ಲೂ ತುರಿಯ ಪದ ಇಲ್ಲ ಗೀತೆಯಲ್ಲಿ, ಮೂಲದಲ್ಲಿ ಎಲ್ಲೂ ತುರಿಯ ಪದ ಇಲ್ಲ. ಮಾಂಡುಕ್ಯದ ಪದವನ್ನು ತಗೊಂಡ್ಬಂದ್ರು ಇಲ್ಲಿಗೆ. ಕಲ್ಪಿತವಾದ 3ಕ್ಕೆ 4ನೇ ಅಂತ ಯಾವ ಇದೂ ಇದೆ, ಬೃಹದಾನಗಳು ಇದೆ ತುರಿಯ. ಅಲ್ಲಿ ಇಂದೋಹವಿ ನಾಮೀಶಃ ಅಂತೇಳಿ ಆ 3ನೇ ಅಧ್ಯಾಯ 4ನೇದು ಶುರುವಿದೆ. ಇಂದ್ರಾಣಿ ಎಂಬುದಾಗ ಅವಸ್ಥಾತ್ಮ ವಿಚಾರ ಬಂದ ಅದು ತುರಿಯ ಬರುತ್ತದೆ. ಅಜ್ಞಾನ ಮತ್ತು ಅದರ ಕಾರ್ಯ. ಅಜ್ಞಾನ ಅಂದ್ರೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಸಾಮಾನ್ಯ. ಅದರ ಕಾರ್ಯ ಅಂದ್ರೆ ಕಾಮ ಕರ್ಮಗಳು.
ಅಜ್ಞಾನದಿಂದಲೇ ಕಾಮ ಹುಟ್ಟೋದು, ಕಾಮದಿಂದಲೇ ಕರ್ಮ ಬರೋದು, ಕರ್ಮದಿಂದಲೇ ಪುಣ್ಯ ಪಾಪ ಜನ್ಮ ಬರೋದು, ಸುಖ ದುಃಖ ಎಲ್ಲ. ಅದ್ಯಾವುದೂ ಇಲ್ಲ ಅಲ್ಲಿಗೆ. ಗೊತ್ತಿಲ್ಲ ಅಂದೂ ಇಲ್ಲ, ತಪ್ಪಲಿಕೆನೂ ಇಲ್ಲ. ಮೂರು ಅಜ್ಞಾನವೇ. ತಪ್ಪಲಿಕೆ, ಗೊತ್ತಿಲ್ಲ, ಸಂಶಯ ಜ್ಞಾನ, ಮೂರು ಸೇರಿ ಅಜ್ಞಾನ ಅಂತಾರೆ ಭಾಷೆಕಾರ. ಜ್ಞಾನದಿಂದ ಮೂರು ಒಟ್ಟಿಗೆ ಹೋಗುತ್ತೆ. ಅಜ್ಞಾನ ಹೋಯ್ತು, ಮಿಥ್ಯಾಜ್ಞಾನ ಹೋಗಿಲ್ಲ, ಸಂಶಯ ಜ್ಞಾನ ಹೋಗಿಲ್ಲ ಅಂತ ಆಗಲ್ಲ. ವಾಕ್ಯ ಜ್ಞಾನದಿಂದ ಅಜ್ಞಾನ ಹೋದ ಮೂಲಕ ಮಿಥ್ಯಾಜ್ಞಾನ ಸಂಶಯ ಜ್ಞಾನ ಹೋಗುತ್ತೆ. ಅಲ್ಲ, ಅಜ್ಞಾನ ಅನ್ನೋದು ಒಂದು ರೀತಿ ತನ್ನ ಇದು ಹೇಗಿದ್ದೋ ಹೀಗಿದೋ ಪ್ರಾತಿಷ್ಠ ತನ್ನ ರೂಪನೇ ಹೀಗಿರೋಲ್ಲ. ಮಿಥ್ಯಾಜ್ಞಾನ ಸ್ವಲ್ಪ ಸ್ಪಷ್ಟ, ಅಜ್ಞಾನ ಸ್ಪಷ್ಟ ಅಲ್ಲ. ಹಾವನ್ನು ತಪ್ಪಲಿಕ್ಕೆ ಸ್ಪಷ್ಟ, ಹಗ್ಗ ಗೊತ್ತಿಲ್ಲ ಅನ್ನೋದು ಸ್ಪಷ್ಟ. ಗೊತ್ತಿಲ್ಲ, ಅರಿವಿಲ್ಲ ಅನ್ನೋದಿದೆಯಲ್ಲ, ಅರಿವಿಲ್ಲ ಅನ್ನೋದೊಂದು ಅರಿವಾಗೋದು ಬಹಳ ಕಷ್ಟ. ತಪ್ಪಿಕೊಂಡದೊಂದು ಅರಿವಾಗುತ್ತೆ. ಮಿಥ್ಯಾಜ್ಞಾನ ಸ್ವಲ್ಪ ಸುರೇಶ್ವರರು ಅಜ್ಞಾನ ಹೇತುವಿಂದಾನೇ ಅದಕ್ಕೆ ಕಾರಣ ಕೊಟ್ಟು ಅದು ಸೂಕ್ಷ್ಮ ಆಗಿದೆ. ಅಜ್ಞಾನ ಸೂಕ್ಷ್ಮ, ಮಿಥ್ಯಾಜ್ಞಾನ ಸ್ವಲ್ಪ ವ್ಯಕ್ತ. ಮೂರಕ್ಕೂ ಸೇರಿಸಿ ಅಜ್ಞಾನ ಅಂತ ಭಾಷೆಕಾರ. ಮೂರಲ್ಲೂ ಗೊತ್ತಿಲ್ಲ ಅನ್ನೋ ಅಂಶ ಮೂರಲ್ಲೂ ಇದ್ದೇ ಇದೆ. ಹೌದು, ಆ ಗೊತ್ತಿಲ್ಲ ಅಂತ ಆದಾಗ್ಲೇನೇ ಇದ್ರ ಬಗ್ಗೆ ಇದು ತಪ್ಪಾಗಿ ಗೊತ್ತಾಗೋದು, ಸಂಶಯ ಗೊತ್ತಾಗೋದು ಆಗುತ್ತೆ. ಇನ್ನೊಂದೇನು ಅಂದ್ರೆ, ಆತ್ಮನ ವಿಷಯದಲ್ಲಿ ಬರೀ ಗೊತ್ತಿಲ್ಲ ಅಂತ ಆಗೋದೇ ಇಲ್ಲ. ಇಲ್ಲ, ಸರಿಯಾಗಿ ಗೊತ್ತಾಗಬೇಕು, ಇಲ್ಲ ತಪ್ಪಾಗಿ ಗೊತ್ತಾಗಬೇಕೆ ಹೊರತು ಹೊರಗಿನ ವಸ್ತುವಿನಲ್ಲಿ ಆಗುತ್ತೆ. ಹೊರಗಡೆ ವಸ್ತುವಿನಲ್ಲಿ ಇದು ಹಗ್ಗವೋ ಹಾವು ಸಂಶಯ, ಇದು ಹಾವೇನು ತಪ್ಪು ತಿಳುವಳಿಕೆ, ಅದೇನಪ್ಪ ಗೊತ್ತಾಗ್ತಿಲ್ಲ ಅಂತ ಅಜ್ಞಾನ, ಹಂಗೂ ಆಗ್ಬಿಡುತ್ತೆ. ಹೊರಗಿನ ವಸ್ತುವಿನಲ್ಲಿ ಮೂರು ಬರುತ್ತೆ, ತನ್ನ ವಿಷಯದಲ್ಲಿ ಮೂರು ಬರಲ್ಲ. ಯಾಕೆ? ತಾನು ಅಪರೋಕ್ಷ, ಪ್ರಸಿದ್ಧ ಸ್ವರೂಪ, ಅದು ತಾನೇ. ಏನು ಯಾವುದೋ ಒಂದು ರೀತಿಯಲ್ಲಿ ತಿಳ್ಕೊಳ್ಳೇಬೇಕು ತನ್ನನ್ನ. ಏನ್ ಮಾಡ್ತಾರೆ ಸುಷುಪ್ತಿಯಲ್ಲಿ ಅಂತಃಕರಣ ಇರಲ್ವಲ್ಲ. ಈ ತ್ರಿಪುಟಿಗೆ ಅಂತಃಕರಣ ಬೇಕು. ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನಕ್ಕೆ ಅಂತಃಕರಣವಿದೆ, ತ್ರಿಪುಟಿ ತೋರಲ್ಲ. ಅಲ್ಲ, ಅಂತಃಕರಣವೇ ಕಾರ್ಯರೂಪದಿಂದ ಇರಲ್ಲ, ವ್ಯಕ್ತ ಆಗಿರಲ್ಲ, ಆಕ್ಟಿವ್ ಆಗಿರಲ್ಲ. ಅದನ್ನ ಅಲ್ಲಿ ಅಜ್ಞಾನ ಇದೆ ಅನ್ನೋದು ಇಲ್ಲಿಂದ ಆರೋಪ ಮಾಡಿದ್ದೆ. ಅಲ್ಲಿ ಅಜ್ಞಾನವಿದೆ ಅನ್ನೋದು, ಅಜ್ಞಾನಕ್ಕೆ ಪ್ರಾತಿಷ್ಠಿಕ ರೂಪ ಇಲ್ಲ, ತನ್ನದಾದ ಒಂದು ರೂಪ ಇಲ್ಲ. ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಹೋದ್ರೆ ಹೆಂಗೆ ಎಚ್ಚರವಾಯಿತು, ಹೆಂಗೆ ಇಲ್ಲೂ ನಿಮ್ಗೆ ಅಜ್ಞಾನವಿಲ್ಲ ಅಂತ ಹೇಳೋಕೆ ಅದನ್ನ ದೃಷ್ಟಾಂತ ಕೊಟ್ರೆ, ಅಲ್ಲೂ ಅಜ್ಞಾನ ಇದೆ ಅಂತಂದ್ರೆ ಅಜ್ಞಾನ ವಿದ್ಯೆಯ ರೂಪ ನಮ್ದು ಎಲ್ಲೇ? ಇವಾಗ ಒಂದ್ ಕಡೆ ಅಜ್ಞಾನ ವಿದ್ಯೆಯ ರೂಪ ನಮ್ಮನ್ನು ತೋರಿಸ್ಕೊಟ್ರೆ, ಈಗ ನಮ್ಗೆ ಅಜ್ಞಾನ ಇದೆ ಅನ್ನೋದು ಭ್ರಾಂತಿ, ನಮ್ಗೆ ಅಜ್ಞಾನ ನಮ್ಗಿಲ್ಲ ಅಂತ ಒಪ್ಕೋಬಹುದು. ನೀವು ಅಲ್ಲೂ ನಮ್ಮ ಸ್ವರೂಪಕ್ಕೆ ಅಜ್ಞಾನ ಇದೆ ಅಂತ ಅಂಟಿಸ್ಬಿಟ್ರೆ, ಅಜ್ಞಾನ ರಹಿತವಾದ ಸ್ವರೂಪ ತೋರಿಸ್ಕೊಳ್ಳೋಕೆ ಜಾಗ ಇಲ್ಲ ನಮ್ಗೆ. ಈಗ ಇರೋದೇ ಮೂರವಸ್ಥೆ. ಈ ಮೂರವಸ್ಥೆಯಲ್ಲಿ ದಂಡಾಯಮಾನಿಗೆ ಅಜ್ಞಾನದ ಅಸ್ತಿತ್ವ ಕೊಟ್ರೆ, ನಾವು ಅಜ್ಞಾನ ರಹಿತರು ಅನ್ನೋದಕ್ಕೆ ಇದೇ ಇಲ್ಲ, ದೃಷ್ಟಾಂತವೇ ಇಲ್ಲ ಆಗುತ್ತೆ. ಅಂಥ ನನ್ನನ್ನ ಹುಟ್ಟಿಲ್ಲದ, ಆದಿ ಇಲ್ಲದ ನನ್ನ ಈ ರೂಪವನ್ನ ಯಾರು ಅರಿಯುತ್ತಾನೋ, ಅಲ್ಲಿ ವಿಜಾನಾತಿ ಅನ್ನೋದು ವಿಸ್ಪಷ್ಟವಾಗಿ ಗೊತ್ತು ಮಾಡ್ಕೊಳ್ತಾನೋ, ಲೋಕಗಳಿಗೆ ಮಹಾಂತ ಈಶ್ವರನಾದ ತುರಿಯನಾಗಿರೋ ನನ್ನ ಅಜ್ಞಾನ, ಅದರ ಕಾರ್ಯ ಮಿಥ್ಯಾಜ್ಞಾನ ರಹಿತವಾಗಿರೋ ನನ್ನ ಸ್ವರೂಪವನ್ನು ಅರಿತಾನೋ. ಹೇಗೆ ಅರಿತಾನೋ ಅಂದ್ರೆ, ಈ ಶಾಬ್ದಜ್ಞಾನ ಪರೋಕ್ಷ ಜ್ಞಾನ ಅಲ್ಲ, ಅಸಮ್ಮೂಢನಾಗಿ, ಮೋಹವರ್ಜಿತನಾಗಿ, ಸಂಮೋಹಿತನಾಗಿ ಇದಮಿತ್ತಂ ಅಂತ ಗೊತ್ತು ಮಾಡ್ಕೊಳ್ತಾನೋ, ಅವನು ಮರ್ತ್ಯರಲ್ಲಿ, ಮನುಷ್ಯರ ಪೈಕಿ ಅವನು ಯಾವ ಪಾಪವನ್ನು ಹೊಂದಿದವನಲ್ಲ, ಬಿಡ್ಕೊಂಡವನು. ಅವನು ಎಲ್ಲಾ ಪಾಪದಿಂದ ಬಿಟ್ಕೊಂಡವನು. ಅವರಲ್ಲಿ, ಮನುಷ್ಯರಲ್ಲಿ ಇವನು ಎಲ್ಲಾ ಪಾಪವನ್ನು ಬಿಟ್ಕೊಂಡವನು. ಹೀಗೆ ಹೇಳ್ತಾರೆ. ಸಹ ಸರ್ವ ಪಾಪ ಪ್ರಮುಚ್ಯತೆ, ಅವನು ಎಲ್ಲಾ ಪಾಪದಿಂದ ಬಿಡುಗಡೆ ಹೊಂದ್ತಾನೆ. ಅವನು ಎಲ್ಲಾ ಪಾಪಗಳು, ಸರ್ವಾಣಿ ಪಾಪಾನಿ ವಿಮೋಕ್ತಿ, ಪ್ರಮೋಕ್ತಿ, ಮೋಕ್ತಿ ಮುಕ್ತ ಮುಂಚಂತಿ ಬಿಡ್ಕೊಂಡು ಹೊಂತಾನೆ. ಹಂಗ್ ಮಾಡಿದಾರ. ಹಿಂದೆ ಕನ್ವಯ ಮಾಡಿದಾರ. ಮನುಷ್ಯೇಶು ಅಸಮ್ಮೂಢನಾಗಿ ಮಾಡಿದಾರ, ಹಿಂದೆ ಕನ್ವಯ ಮಾಡಿದ್ದಾರೆ. ಮನುಷ್ಯರಲ್ಲಿ ಆತನು ಮೋಹವರ್ಜಿತನಾದವನಾಗಿ ಎಲ್ಲ ಮಾಡ್ಬೋದು. ಸಂಸ್ಕೃತದಲ್ಲಿ ಮನುಷ್ಯರಲ್ಲಿ ಮೋಹವರ್ಜಿತನು, ಮನುಷ್ಯರಲ್ಲಿ ಎಲ್ಲಾ ಪಾಪವನ್ನು ಕಟ್ಕೊಂಡವನು ಇವನೇ. ಎಲ್ಲಾ ಪಾಪ ಅಂದ್ರೆ ಪಾಪದಲ್ಲಿ ಎರಡು ತರ: ಗೊತ್ತಿದ್ ಮಾಡುವ ಪಾಪ, ಮತಿಪೂರ್ವಕ ಪಾಪ. ಗೊತ್ತಿಲ್ಲದೆ ಮಾಡುವ ಪಾಪ ಅಮತಿಪೂರ್ವಕವಾದ ಪಾಪ. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಜ್ಞಾನಕೃತಾನಾಂ, ಅಜ್ಞಾನಕೃತಾನಾಂ, ಸಕತ್ಕೃತಾನಾಂ, ಅಸತ್ಕೃತಾನಾಂ, ಸಂಕಲೀಕರಣಾನಾಂ, ಅಪಾತ್ರೀಕರಣಾನಾಂ ಇದರಲ್ಲಿ ಪ್ರಾಯಶ್ಚಿತ್ತ ಸಂಕಲ್ಪ ಹೇಳ್ತಾರೆ. ಇಂಥ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಕೋತ ಕೃಷಿ ಮಾಡ್ಕೊತಾ ಇದೀನಿ, ಈ ದಾನ ಮಾಡ್ಕೊತಾ ಇದೀನಿ ಅಂತ ಹೇಳ್ತಾರೆ.
ಮತಿಪೂರ್ವಕ ಅಮತಿಪೂರ್ವಕ ಗೊತ್ತಿದ್ದು ಮಾಡೋದು ಗೊತ್ತಿಲ್ಲದೆ ಮಾಡ್ತಿದ್ದಾದ ಎಲ್ಲಾ ಪಾಪದಿಂದಲೂ ಅವನು ಬಿಡುಗಡೆ ಹೊಂತಾನೆ ಅಂತ. ಈಗ ಫಲಶ್ರುತಿ ಇದು. ಗೊತ್ತು ಮಾಡ್ಕೊಂಡಿದ್ದಕ್ಕೆ ಏನು ಫಲಶ್ರುತಿ ಇದೆ? ಸರ್ವ ಪಾಪದಿಂದಲೂ ಬಿಡುಗಡೆ ಹೊಂತಾನೆ ಅಂತ. ಇತಶ್ಚಾಹಂ ಮಹೇಶ್ವರೋ ಲೋಕಾನಾಂ. ಇತಶ್ಚಾಹಂ ಮಹೇಶ್ವರೋ ಲೋಕಾನಾಂ. ಈ ಮುಂದಿನ ಕಾರಣದಿಂದಲೂ ನಾನು ಲೋಕಗಳಿಗೆಲ್ಲ ಹೆಚ್ಚಿನ ಒಡೆಯನು, ಹೆಚ್ಚಿನ ಈಶ್ವರನು. ಮಹಾನ್ಷ್ಟಾಸು ಈಶ್ವರಶ್ಚ, ಹೆಚ್ಚಿನವನು ಈಶ್ವರನು, ಒಡೆಯನು ಆಗಿದ್ದೀನಿ. ಯಾವ ಕಾರಣದಿಂದ ಅಂದ್ರೆ ಬುದ್ಧಿರ್ಜ್ಞಾನಮ ಸಮ್ಮೋಹ. ಬುದ್ಧಿರ್ಜ್ಞಾನಮ ಸಮ್ಮೋಹ. ಕ್ಷಮಾ ಸತ್ಯಂ ದಮಃ ಶಮಃ. ಕ್ಷಮಾ ಸತ್ಯಂ ದಮಃ ಶಮಃ. ಸುಖಂ ದುಃಖಂ ಭವೋ ಭಾವಃ. ಸುಖಂ ದುಃಖಂ ಭವೋ ಭಾವಃ. ಭಯಂ ಚ ಭಯಮೇವ ಚ. ಭಯಂ ಚ ಭಯಮೇವ ಚ. ಅಹಿಂಸಾ ಸಮತಾ ತುಷ್ಟಿಃ. ಅಹಿಂಸಾ ಸಮತಾ ತುಷ್ಟಿಃ. ತಪೋದಾನಂ ಯಶೋ ಯಶಃ. ತಪೋದಾನಂ ಯಶೋ ಯಶಃ. ಭವಂತಿ ಭಾವಾ ಭೂತಾನಾಂ. ಭವಂತಿ ಭಾವಾ ಭೂತಾನಾಂ. ಮತ್ತ ಏವ ಪೃಥಗ್ವಿಧಾಃ. ಮತ್ತ ಏವ ಪೃಥಗ್ವಿಧಾಃ. ಬುದ್ಧಿರ್ಜ್ಞಾನಮ ಸಮ್ಮೋಹಃ. ಕ್ಷಮಾ ಸತ್ಯಂ ದಮಃ ಶಮಃ. ಸುಖಂ ದುಃಖಂ ಭವೋ ಭಾವೋ. ಭಯಂ ಚ ಭಯಮೇವ ಚ. ಅಹಿಂಸಾ ಸಮತಾ ತುಷ್ಟಿಸ್ತಪೋದಾನಂ ಯಶೋ ಯಶಃ. ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಬುದ್ಧಿಃ ಜ್ಞಾನಂ ಅಸಮ್ಮೋಹಃ. ಕ್ಷಮಾ ಸತ್ಯಂ ದಮಃ ಶಮಃ. ಸುಖಂ ದುಃಖಂ ಭವಃ ಅಭಾವಃ. ಭಯಂ ಚ ಅಭಯಂ ಏವ ಚ. ಅಹಿಂಸಾ ಸಮತಾ ತುಷ್ಟಿಃ. ತಪಃ ದಾನಂ ಯಶಃ ಅಯಶಃ. ಭವಂತಿ ಭಾವಾಃ ಭೂತಾನಾಂ ಮತ್ತಃ ಏವ ಪೃಥಗ್ವಿಧಾಃ. ಪೀಠಿಕೆಯಲ್ಲಿ ಈ ಕಾರಣದಿಂದ ಲೋಕಗಳಿಗೆಲ್ಲ ಮಹೇಶ್ವರ ಅಂತ ಯಾವ ಲೋಕವನ್ನು ಹೇಳಲೇ ಇಲ್ಲ ಇವನು. ಈ ಶ್ಲೋಕಗಳಿಗೂ ನಾನು ಕೇವಲ ಅಂತಃಕರಣ ಗುಣಗಳಿಗೆ ನಾನು ಒಡೆಯ, ಅಷ್ಟು ಗುಣಗಳು ನನ್ನಿಂದ ಬರುತ್ತೆ ಅಂತ. ಅಂದ್ರೆ ಏನಾಯ್ತು, ಎಲ್ಲಾ ಲೋಕಗಳು ಅಂತಃಕರಣ ಪ್ರತ್ಯಗಳೇ ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಲೋಕಗಳಿಗೆಲ್ಲ ನಾನು ಒಡೆಯನು ಮಹೇಶ್ವರನು ಅಂದ. ಆ ಯಾವ್ಯಾವ ಲೋಕಗಳಿಗೆ ಲೋಕಗಳನ್ನು ಪಟ್ಟಿ ಮಾಡಿ ಇಷ್ಟು ಲೋಕಗಳಿಗೂ ನಾನು ಒಡೆಯ ಅನ್ಬೇಕಾಗಿತ್ತು. ಲೋಕಗಳು ಅಲ್ಲ, ಇದಕ್ಕೆ ಒಡೆಯನ ಅಂದ್ರೆ ಲೋಕಗಳಿಗೆ ಒಡೆಯನ ಆಗ್ತಾನ. ಅದಂಗ ಇದಕ್ಕೂ ಇದಕ್ಕೆ ಕಾರಣ ಆದ ಅದಕ್ಕೆ ಒಡೆಯ. ಸರಿ, ಈ ಕಾರಣದಿಂದ ಅಂದ್ರೆ ಸರಿ, ಅದು ಈ ಕಾರಣದಿಂದ ಮುಂದೆ ಹೇಳುವ ಕಾರಣದಿಂದ ಅಂತಾನೆ. ಈ ಕಾರಣದಿಂದ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳುವ ಕಾರಣದಿಂದಲೂ ನಾನು ಒಡೆಯನು. ಮುಂದೆ ಹೇಳುವ ಕಾರಣ ಯಾವುದು ಅಂದ್ರೆ ಇದಕ್ಕೆಲ್ಲ ನಾನು ಕಾರಣ. ಇದಕ್ಕೆಲ್ಲ ನೀನು ಕಾರಣ ಅಂದ್ರೆ ಇದಕ್ಕೂ ಲೋಕಕ್ಕೂ ಏನ್ ಸಂಬಂಧ ಅಂದ್ರೆ ಇದರದ್ದೇ ಲೋಕ, ಇದರಿಂದೇ ಲೋಕ ಹಾಗೆ ಅದು ಲೋಕದವ್ರಿಗೆ ಗೊತ್ತಿಲ್ಲ. ಲೋಕಗಳೆಲ್ಲ ಇದರದ್ದೇ ಏನು ಗೊತ್ತಿಲ್ಲಪ್ಪ. ಇದಕ್ಕೆ ಒಡೆಯನ ಆದ್ರೆ ಲೋಕಕ್ಕೆಲ್ಲ ಯಾಕೆ ಒಡೆಯಾಗಬೇಕು, ಸ್ವರ್ಗಾದಿಗಳಿಗೆ ಯಾಕೆ ಒಡೆಯಲಾಗಬೇಕು? ಹಿಂದೆ ಭೂಮಿ ರಾಪವನ್ನು ವಾಯು ಕಮ್ಮನ್ನು ಹೇಳಿ ಅದೆಷ್ಟು ಅಪರಾ ಪ್ರಕೃತಿ ಪರಾ ಪ್ರಕೃತಿ ಇದು ಎರಡನ್ನೂ ನಾನೇ ಆಳುವನು ಅಂತ ಹೇಳಿ ಇದು ಹೇಳಿದ ಒಟ್ಟಾಗಿ ಈಗ ವೃತ್ತಿಗಳನ್ನು ಹೇಳ್ತಾ ಇದ್ದಾರೆ, ಅಂತಃಕರಣ ಭಾವನೆಗಳ ವೃತ್ತಿಗಳನ್ನ. ಬುದ್ಧಿ ಅಂತಂದ್ರೆ ಸೂಕ್ಷ್ಮವಾದಂತಹ ವಸ್ತುವನ್ನು ತಿಳ್ಕೊಳ್ಳುವ ಸಾಮರ್ಥ್ಯವನ್ನು ಕೂಡಿಕೊಂಡಂತಹ ಅಂತಃಕರಣ ವೃತ್ತಿಗೆ ಬುದ್ಧಿ ಅಂತ. ಗಣಿತ, ವ್ಯಾಕರಣ, ಸೈನ್ಸ್ ಸೂಕ್ಷ್ಮವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಅದು ಬುದ್ಧಿ ಅಂತ. ಜ್ಞಾನ ಅನ್ನೋದು ಶಾಸ್ತ್ರಾದಿ ವಿಷಯದ ಆತ್ಮಾದಿ ಪದಾರ್ಥಗಳನ್ನು ತಿಳ್ಕೊಳ್ಳೋದು. ಅಮಾನಿರ್ಬೋದು, ಶಾಸ್ತ್ರ ಸಾಮಾನ್ಯ ತಿಳುವಳಿಕೆ ಜ್ಞಾನ. ಅಸಮೋಹ ಅನ್ನೋ ಪ್ರತ್ಯುತ್ಪನ್ನವಾದ ಕೆಲಸ ಒದಗಿ ಬಂದಾಗ ಅದನ್ನು ಕರೆಕ್ಟಾಗಿ ಯಥಾವತ್ತಾಗಿ ನಿಭಾಯಿಸುವುದು. ಏನೋ ಒಂದು ಸಡನ್ ಆಗಿ ಒಂದು ಆಪತ್ತು ಬಂತಪ್ಪ, ಆ ಸಡನ್ ಕರೆಕ್ಟಾಗಿ ಅದನ್ನ ಆಪತ್ ಪರಿಹಾರ ಆಗಿ ಎಲ್ರಿಗೂ ಸಡನ್ ಆಗ್ಬಿಟ್ಟು ಬಾವಿಗೆ ಹಾರ್ಬಿಟ್ಟ ಅಂದ್ರೆ ಏನು ಬೇಕಾಗಲಿಲ್ಲ. ಅದು ಅಸಮೋಹ ಇಲ್ಲ, ಸಮೂಹ ಯಾರು ಎಲ್ಲ ಓಡ್ ಹೋಗಿ ಬಾವಿಗೆ ಹಾರ್ಬಿಟ್ರೆ ಏನಾಯ್ತು? ಕ್ಷಮ ಆಕೃಷ್ಟಸ್ಯ ತಾಡಿತಸ್ಯವ ಅವಿಕ್ರಿಯ ಚಿತ್ತತ. ಹೊಡೆದ್ರು ಬಡದು ಮನಸ್ಸಲ್ಲಿ ವಿಕಾರವಾಗದೇ ಇರೋದಿದೆಯಲ್ಲ, ಅದು ಕ್ಷಮ. ಅದು ಬಹಳ ಕಷ್ಟ. ಅದು ಅನುಪಮ ಮಾಡ್ಕೋತಾರೆ ಅಲ್ಲಮ್ಮ. ಹೊಡೆದ್ರು ಬೈದು ಅವ್ರಿಗೆ ಬೈದ್ರೆ ಆಗಲ್ಲ ಅಂತ ಅವ್ರಿಗೆ ಅವ್ರದ್ದು ನಂಗೆ ಬೈದ್ರೆ ನಂಗೆ ಆಗಲ್ಲ, ಬಹಳ ಈಗ ಹೊರಟಾಗುತ್ತೆ, ಕಷ್ಟ ಆಗುತ್ತೆ ಗುರುಗಳೇ. ಇಲ್ಲ ಆದ್ರೆ ಆಗುತ್ತೆ, ಅವ್ನು ಬೈಯೋದು ಬಹಳ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ. ಏನ್ ಮಾಡಿದ್ರು ಜಗ್ಗಲ್ಲ ಅಂದ್ಬಿಟ್ಟಿದ್ದಾರೆ. ಯಾರು ಬೈ ಹೊಡೆದು ಏನಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಏಮಾನ ಏನ್ ಉದಾಸೀನ ಬಿಡಿದ್ರು. ಏನಾರು ಮಾಡ್ಕೊಂಡು ಹೋಗ್ರಿ, ಏನಾರು ಮಾಡ್ಕೊಳ್ಳಿ, ನಾನು ಏನಕ್ಕೂ ಬರಲ್ಲ, ನಿಮ್ದು ಆಯ್ತು, ನಂದಾಯ್ತು ಅಂತ ಆಯ್ತು ಆಯ್ತು. ಕ್ಷಮ ಆಕೃಷ್ಟ. ಸತ್ಯ ಯಥಾದೃಷ್ಟಸ್ಯ ಯಥಾಶ್ರುತಸ್ಯ ತಥೈವ ಕಥನಂ. ಕಂಡದ್ದನ್ನು ಕೇಳಿದ್ದನ್ನು ಹಾಗೆ ಪರಬುದ್ಧಿ ಸಂಕ್ರಾಂತಿಗೆ
ಇನ್ನೊಬ್ಬರ ಬುದ್ಧಿ ದಾಟಿಸುವುದಕ್ಕೋಸ್ಕರವಾಗಿ ಹಾಗೆ ಹೇಳುದಿದೆಯಲ್ಲ, ಅದು ಯಾಕೆ ಗೊತ್ತಾ, ಮನುಷ್ಯನಿಗೆ ಕೆಲವು ಕಲ್ಪನೆ ಇದೆ. ಈಗ ಹೇಳಿದ್ರೆ ಏನಾಗುತ್ತೋ ಅದಕ್ಕೆ ಈ ರೀತಿ ಹೇಳಿದ್ರೆ ಅದು ಇದಾಗ್ತದೆ ತಂದನ್ನು ಸೇರಿಸ್ಕೊತಾರೆ. ತನ್ನ ಇದನ್ನ ಏನಾದ್ರು ಅಂದ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಪ್ರತಿಕಾರವನ್ನ ಅಂದ್ಕೊಳ್ಳಲ್ಲ. ಏನ್ ಮನಸ್ಸಿಗೆ ಬೇಜಾರಾಗುತ್ತೋ, ಏನ್ ಅನ್ಕೊಂಡ್ಬಿಡ್ತಾರೋ ಅಂತ. ಕಷ್ಟ, ಸತ್ಯ ಪಾಲನೆ ಮಾಡೋದು ತುಂಬಾನೇ ಕಷ್ಟ. ರಾಮಚಂದ್ರನ ಲಕ್ಷ್ಮಣ ಮದುವೆ ಆಗಿಲ್ಲ, ಅವಳ ಹತ್ರ ಹೋಗು ಅಂತ ಬಿಟ್ಟ. ಪರಿಹಾಸ ಕೇಳಿರ್ಬಹುದು ಶೂರ್ಪಣಖಿಗೆ, ಯಾಕಮ್ಮ ಅವನು ಮದುವೆ ಆಗಿಲ್ಲ, ಅವನ ಹತ್ರ ಹೋಗು ಶೂರ್ಪಣಖಿ ಅಂತ ಹೇಳ. ಹೆಂಡತಿ ಬಿಟ್ಟು ಬಂದಿದ್ದಾನೆ ಅಂತ ಹಾಗಲ್ಲ ಒಂದಿದ್ದು ಬರ ಇಲ್ಲ. ಮದುವೆ ಆಗಿಲ್ಲ ಅಂತ ಅಂತಾನೆ. ಅವನು ಮದುವೆ ಆಗಿಲ್ಲ, ಅವ್ನು ಒಂಟಿ ಇದ್ದಾನೆ, ಅವನ ಹತ್ರ ಹೋಗು, ನನಗಾದ್ರೂ ಬಿಳಿದಾಳೆ ಹಾಗೆ ಅಂತ. ಅವನು ಪೆದ್ದ, ನನ್ ಮದುವೆ ಆದ್ರೆ ನಾನೇ ದಾಸಿ, ಅದಕ್ಕೂ ದಾಸಿ ಆಗ್ತಿ ಇಬ್ರಿಗೂ, ಅವನ್ ಮದುವೆ ಆಗು, ಇವನು ಆಗ್ತದೆ. ರಕ್ಷಣ ಸುಳ್ಳೇ ಇರಲಿಲ್ಲ, ರಕ್ಷಣೆ ಹೇಳ್ತಿಲ್ಲ ಅವ್ರಿಗಿದೆ. ಹೌದು, ನಾನೇ ದಾಸ ಆದ್ಮೇಲೆ ನನ್ನನ್ನು ಕಟ್ಕೊಂಡ್ರೆ ನೀನು ದಾಸಿ ಆಗ್ತೀಯಮ್ಮ, ಅವಳ ಹತ್ರ ಹೋಗು, ನಿಮಗೂ ಸೇವೆ ಮಾಡ್ತೀನಿ, ಅವಳು ಸೇವೆ ಮಾಡ್ತೀನಿ, ನಾನು ಎಲ್ಲರೂ ಸೇವೆ ಮಾಡ್ತೀನಿ, ಅಣ್ಣನ ಪತ್ನಿ ಮೇಲೆ ನನ್ನ ಗೌರವ ಸ್ಥಾನ ಅಂತ. ಹೌದು ಹೌದು, ಅಲ್ಲಿ ಹೋದು. ದಡ್ಡಿ ಇವಳು ಇಲ್ವೇ, ಅಲ್ಲಿ ಹೋಗಿ ಹಾಗೆ ಮತ್ತೆ ಆಟ ಆಡಿಸ್ತಾ ಇದ್ದಾರೆ, ಇಬ್ರು ತಮಾಷೆ ಮಾಡ್ತಿದ್ದಾರೆ. ತುಂಬಾ ಬೇಜಾರಾಗಿತ್ತು, ಕಾಡಲ್ಲಿ ಕೂತು ಯಾರೊಬ್ಬ ಸಿಕ್ಕಿದ್ಲು, ಎಂಟರ್ಟೈನ್ಮೆಂಟ್ ಆಟ ಆಡಿದ್ವಿ, ಗೀತೆ ಮಾಡಿದ್ರು, ಎಂಟರ್ಟೈನ್ಮೆಂಟ್ ಆಟ ಆಡಿದ್ರು. ಅಲ್ಲ, ರಾಮನ್ ನೋಡಿರಲ್ಲ, ಪುಣ್ಯ ನೋಡಿ ಅವಳದು ಅಂತ. ರಾಮನಂತ ವ್ಯಕ್ತಿ ದರ್ಶನ ಆಯ್ತಲ್ಲ, ಇವಾಗ ರಾಕ್ಷಸಿ ಆಗಿದ್ಲು, ಎಂಥ ಅವ್ರ ಅದೃಷ್ಟ ನೋಡಿ. ರಾಮನಂತ ವ್ಯಕ್ತಿ ಕಾಣೋದು ಮಾಡೋದು ಅಂದ್ರೆ ವ್ಯಕ್ತಿತ್ವ ಅರ್ಥ ಮಾಡ್ಕೊಳ್ಳಿಲ್ಲ, ರಾಮಂದು ಗುಣ ಅರ್ಥ ಮಾಡ್ಕೊಳ್ಳಿಲ್ಲ, ಆ ವಿಷಯದ್ದೇನೆ. ಆ ಕಾಣು ನೋಡೋದು ಒಂದು ಭಾಗ್ಯ ರಾಮನಂತ ವ್ಯಕ್ತಿನ. ಅನ್ನಲ್ಲ, ಆದ್ರೂ ಅದೇನೋ ಪುಣ್ಯದಿಂದ ಅಂತ ವ್ಯಕ್ತಿ ದರ್ಶನ ಆಗುತ್ತೆ. ಏನೋ ಪುಣ್ಯ, ಅದು ಹೆಚ್ಚಿಗೆ ಎಫೆಕ್ಟ್ ಆಗಲ್ಲ, ಪ್ರಯೋಜನ ಆಗಲ್ಲ ಅನ್ನೋ ವಿಷಯ. ಕಾಡು ಪ್ರಾಣಿ ನೋಡಿದಾಗೆ ನೋಡಿದಾಳೆ, ಕಾಡು ಪ್ರಾಣಿಗಳು ರಾಮ ನೋಡುತ್ತಲ್ಲ, ಸಣ್ಣ ಒಂದು ವ್ಯಕ್ತಿ ನೋಡಿದಾಳೆ. ಚೆನ್ನಾಗಿದೆ ರಾಮ ನೋಡೋಕೆ, ಸಮವಿಭಕ್ತಾಂಗ, ಸ್ನಿಗ್ಧ ವರ್ಣ ಪ್ರತಾಪವಾನ್ ಆಗಿದ್ದ, ಆಜಾನುಬಾಹುರು ವೃಂದಗಳಾಕ್ಷರ ಇದ್ದ, ಪುಂಸಾಮೋಹನ ರೂಪಾಯ ಬಹಳ ಚೆನ್ನಾಗಿದ್ದ. ಆದಾಗ ಆಸೆ ಆಗತ್ತೆ, ಅದೆಲ್ಲ ಸರಿ. ಆದ್ರೆ ಸಾಕ್ಷಾತ್ ಭಗವಂತ ಅವನು ಸರ್ವೇಶ್ವರನಾದಂತ ಪರಮೇಶ್ವರ ರಾಮನ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿಲ್ಲ. ಯಾರು ಹೋಗಿ ಏನ್ ನೋಡಿರ್ತಾಳೋ ಅಷ್ಟೇ ಅಲ್ಲಿ ಹೋಗಿ ಹೇಳಿರಲ್ಲ. ಅಲ್ಲಿ ಹೋಗಿ ಬರೀ ಸೀತೆ ಮಾತ್ರ ಪ್ರಶಂಸೆ ಮಾಡ್ಬೇಕು. ಅದನ್ನ ಹೇಳ್ತಾಳೆ, ರಾಮ ಇದ್ದಾಗ ಹೋಗಕ್ಕಾಗಲ್ಲ, ಅವನ್ ಮುಟ್ಟಕ್ಕಾಗಲ್ಲ, ಅವಳನ್ನ ದೂರ ಮಾಡ್ಬೇಕು ಅಂತ ಅದನ್ನ ಇದು ಮಾಡ್ತಾಳೆ. ಅದಕ್ಕೆ ಮನುಷ್ಯರು ಇದು ಮಾಡೋದು, ರಾಮನ್ ಹೋಗಿ ರಾಮನ್ ದೂರ ಮಾಡ್ಬೇಕು. ಅಲ್ಲ, ರಾಮನ ಪರಾಕ್ರಮ ಇಂಡೈರೆಕ್ಟ್ ಆಗಿ ಗೊತ್ತಾಗಿದೆ, ಆದ್ರೆ ಕೊಚ್ಕೋತಲ್ಲ ಮಗ, ನಂಗೆ ಯಾವ ಮನುಷ್ಯರು ಯಾವ ಲೆಕ್ಕ ಇಲ್ಲ ಹಾಗೆ ಹೀಗೆ ಅಂತ. ತಾಕತ್ತಿದ್ದೆ ರಾಮ ಇದ್ದೇ ಬರ್ಬೇಕಾಗಿತ್ತು, ಚೆಂಡಾಡ್ಬಿಡ್ತಿದ್ದ. ರಾಮ ಇದ್ದೇ ಬಂದಿದ್ರೆ ಚೂರು ಪೀಸ್ ಆಗ್ಬಿಡ್ತಿದ್ದ ಅವನು. ಅಷ್ಟೇ, ಹೌದು. ಅದು ಲಂಕಾಪುರ ಸಂಹಾರ ಆಗುತ್ತಲ್ಲ, ರಾವಣ ಒಬ್ಬನೇ ಆದ್ರೂ ಆಗಲ್ಲ. ಸತ್ಯ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂದ್ರೆ ಮನೋ ನಿಗ್ರಹ, ಮನಸ್ಸಿನ ಸಮಾಧಾನವೇ ಶಮ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ದಮ. ಸುಖ ಅಂದ್ರೆ ಇಷ್ಟವಾದ ವಸ್ತು ಪ್ರಾಪ್ತಿಯಾದಾಗ ಮನಸ್ಸಲ್ಲಾಗುವ ಒಂದು ಹಿಗ್ಗು, ಒಂಥರ ಉಲ್ಲಾಸ, ಅದು ಸುಖ. ದುಃಖ ಅಂದ್ರೆ ಪ್ರತೀಕಾರ ಭಾವ, ಅಂದ್ರೆ ಮನಸ್ಸಿಗೆ ತಡ್ಕೊಳಕ್ಕಾಗದೇ ಇರ್ತಕ್ಕಂಥ ಒಂದು ಭಾವನೆ, ಅಂದ್ರೆ ಅಸಹನೆ, ಸಹಿಸ್ಕೊಳಕ್ಕಾಗದೇ ಇರ್ತಕ್ಕಂಥ ವೃತ್ತಿ ದುಃಖ. ಭಾವ ಅಂದ್ರೆ ಇರುವಿಕೆ, ಅಭಾವ ಅಂದ್ರೆ ಆ ಕಾಲ ಅದಿಲ್ಲ. ಅಭಾವ ಅಂದ್ರೆ ಇದಲ್ಲ, ಬಂಜೆ ಮಗ ಮದುಕೊಂಬಲ್ಲ, ಭವಕ್ಕೆ ವಿರುದ್ಧವಾದ ಅಷ್ಟೇ ಇದು ಪ್ರತಿಯೋಗಿ. ಭಯ ಮತ್ತು ಅಭಯ, ಹೆದರಿಕೆ ಮತ್ತು ಧೈರ್ಯ ಸಮ, ಎರಡೂ ನನ್ನಲ್ಲಿ ಬಂದಿದೆ. ಅಹಿಂಸೆ, ನಿಷ್ಕಾರಣವಾಗಿ ಪ್ರಾಣಿಗಳನ್ನ ದುಃಖವಾಗಲಿ ಹಿಂಸೆ ಪಡಿಸೋದು. ಇಲ್ಲಿ ಉದ್ದೇಶ ಲೆಕ್ಕ, ಕ್ರಿಯೆ ಲೆಕ್ಕ ಅಲ್ಲ. ಮುಳ್ಳು ತೆಗಿಬೇಕಾದ್ರೆ ಚುಚ್ಬೇಕಾಗುತ್ತೆ, ಪಕ್ಕದ ಚುಚ್ಬೇಕಾಗುತ್ತೆ, ಅಂತಾರೆ, ದುಃಖ ಆಗುತ್ತೆ, ಅದು ಹಿಂಸೆ ಅಲ್ಲ. ಮುಳ್ಳು ತೆಗಿಯೋಕೋಸ ಮಾಡುವಂತ ಪ್ರಯತ್ನ. ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ದುಃಖ ಆಗುತ್ತೆ. ಉದ್ದೇಶ ಲೆಕ್ಕ ಹೊರತು ಹಿಂಸೆಗೆ ಕ್ರಿಯೆ ಮಾತ್ರ ಅಲ್ಲ. ದುಃಖವಾಗ್ಲಿ ಅನ್ನುವಂಥ ಭಾವನೆ ಇರೋದು. ಸಮತ, ಎಲ್ಲರಲ್ಲೂ ಒಂದು ಏಕರೂಪವಾದಂತಹ ದೃಷ್ಟಿ, ಮೇಲಕ್ಕೆ ರಾಗದ್ವೇಷ ಮಾಡ್ದೇನೆ, ಇಚ್ಛದೀಚ ಭಾವ ಮಾಡ್ದೇನೆ ನೋಡುವಂತಹ ಒಂದು ದೃಷ್ಟಿ. ಸೃಷ್ಟಿ ಏನಿದೆಯೋ ಅದನ್ನು ಸಂತುಷ್ಟ ಆಗುವ ಮನೋಭಾವ, ಇಷ್ಟೇ ಏನೇ ಇರಲಿ ಅದನ್ನು ಸಾಕು ಅನ್ನುವಂಥ ಸಂಜಾತ ಅಲಂ ಪ್ರತ್ಯಯವಾನ್,
ಸಾಕಪ್ಪ. ತಪಸ್ಸು ಅದು 3 ತರಹ: ದೈಹಿಕ ತಪಸ್ಸು, ಐಂದಿಕ ತಪಸ್ಸು, ಮಾನಸಿಕ ತಪಸ್ಸು. ದಾನ, ಸಶಕ್ತಿ ಅನುಗುಣವಾಗಿ ಯೋಗ್ಯರಾದವರಲ್ಲಿ ಅನ್ನಾದಿಗಳನ್ನು ಹಂಚೋದು, ಅನ್ನ ಹಂಚೋದು, ವಸ್ತ್ರ ಹಂಚೋದು, ಗೋಭೂ ಹಿರಣ್ಯ ಕೊಡೋದು, ಭೂದಾನ ಮಾಡ್ಸೋಲ್ಲ. ಏನ್ ಮನೋಭಾವ ಅದು, ಸೃಷ್ಟಿ ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಕೇಶಾವಧಾನಿಗಳು ಅಂತ ನಮ್ಮ ಅವ್ರಿಗೆ ಬಹಳ ಬಡತನ ಆಯ್ತು. ಅವ್ರಿಗೆ ಏನಾಗ್ಬಿಡ್ತು, ಅವ್ರ ತಾಯಿಗೆ ಒಂದು ಮಗಳಿತ್ತು. ಆ ಮಗಳಿಗೆ ಏನು ಹಿಂದಿನ ಕಾಲ ಬಾಲ್ಯ ವಿವಾಹ ಮಾಡ್ತಿದ್ದಲ್ಲ, ವೈಧವ್ಯ ಬಂದಿತ್ತು. ಪಾಪ ತುಂಬಾ ಬೇಜಾರಾಗ್ಬಿಡ್ತು ಅವ್ರಿಗೆ. ತುಂಬಾ ಅನುಕೂಲವಾಗ್ತದ್ದು ಅವರಿಗೆ. ಒಂದು 6-8 ಹಣ ಆಗ 2 ಎಕರೆ 10 ತೋಟ ಒಂದರಿಗೆ. ಅವ್ರಿಗೆ ಏನೋ ಮಗಳಿಗೆ ಇಂಥ ಪಾಪಶೇಷ ಇತ್ತು, ವೈಧವ್ಯ ಬಂತು. ಅವರು ವಿಧವೆ ಆಗಿದ್ರು. ಆಮೇಲೆ ಮಗಳು ಮದುವೆ ಆದ ಮಗಳು ವಿಧವೆ ಆಗಿ ಬಹಳ ಬೇಜಾರ. ಅವರು ಕೇಶಾಸ್ತ್ರ ಬಹಳ ವಿದ್ಯಾವಂತ, ಅವರು ವೈರಾಗ್ಯ ಸಂಪನ್ನರಾಗಿದ್ರು, ಇದಾಗಿದ್ರು. ಅವರನ್ನ ಪುರಾಣಕ್ಕ ಯಶಃ ಅಂದ್ರೆ ಒಳ್ಳೆಯ ಕರ್ಮದಿಂದ ಬಂದಂತಹ ಕೀರ್ತಿ, ಆಯಶಃ ಅಪಿಕೀರ್ತಿ. ಇದಿಷ್ಟು ಭಾವಾಹನ ಪದಾರ್ಥಗಳು ಭೂತಾನಾಂ ಮತ್ತೈವ ಪೃಥಗ್ವಿಧಾಃ ಭವಂತಿ. ಈ ಎಲ್ಲಾ ಬೇರೆ ಬೇರೆ ಪ್ರಕಾರದ ಎಲ್ಲಾ ಭಾವಗಳು ನನ್ನ ನಿಮಿತ್ತವಾಗಿಯೇ ಪ್ರಾಣಿಗಳಿಗೆ ಅಂದ್ರೆ ಮನುಷ್ಯರಿಗೆ ಬರುತ್ತೆ. ಇಲ್ಲಿ ಭೂತಾನ ಮನುಷ್ಯರ ಭೂತರು ಅಂದ್ರೆ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ, ಮನುಷ್ಯರಿಗೆಲ್ಲರಿಗೂ ಇಷ್ಟು ಕೂಡ ನನ್ನ ನಿಮಿತ್ತವಾಗಿಯೇ ಬರುತ್ತೆ. ನಾನೇ ಅದಕ್ಕೆ ಮೂಲ ಕಾರಣ ಅಂತ. ಬುದ್ಧಿ ಹಾಕ 11:30 ಆಯ್ತಲ್ಲ. ಚೆನ್ನಾಗಿದೆ ಇದು ಭಾಗ. ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪಾ ಕೇಳಿಮ್ಮ.